ಹಲೋ ನಮಸ್ತೆ. ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಬೇಡ ಅನ್ಕೋತೀನಿ. ಓಕೆ ಅಮ್ಮ, ನಿಮ್ಮ ಧ್ವನಿ ನಂಗೆ ತಲುಪೋದು ಲೇಟ್ ಆಗ್ತಿದೆ, ಕಾರಣ? ಕಾರಣ ಸರ್, ನಾನು ಬೇರೆ ಕಂಟ್ರಿಯಿಂದ ಕಾಲ್ ಮಾಡ್ತಿರೋದು. ಓ ಹೌದಾ, ನಂಬರ್ ನೋಡಿದಾಗ ಹಂಗೆ ಅಂದ್ಕೊಂಡೆ. ಯಾವ ದೇಶದಿಂದ? ಸರ್, ನಾನು ಥೈಲ್ಯಾಂಡಿಂದ ಕಾಲ್ ಮಾಡ್ತಿರೋದು. ಥೈಲ್ಯಾಂಡ್. ಸರ್, ನಾನು ನಿಮ್ ದೊಡ್ಡ ಅಭಿಮಾನಿನೋ ಏನೋ ಹೇಳಕ್ಕಾಗಲ್ಲ. ನಾನು ನಿಮ್ ಒಂದು ಶೋನು ಬಿಟ್ಟಿಲ್ಲ ಸರ್, ಒಂದು ವಿಡಿಯೋನು ಬಿಟ್ಟಿಲ್ಲ. ನಿಮ್ ವಿಡಿಯೋನ ಪ್ರತಿ ದಿನಾನು ಕೇಳ್ತಾನೆ ಇರ್ತೀವಿ. ನೀವಂದ್ರೆ ಅಷ್ಟೊಂದು ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ಮ ಹೆಸರು ಗೊತ್ತಾಗಿದ್ರೆ ತುಂಬ ಚೆನ್ನಾಗಿರೋದು. ನನ್ನ ಹೆಸರು ಶ್ವೇತಾ ಅಂತ ಸರ್. ಶ್ವೇತಾ. ವೆಲ್, ನಾನು ನಿಮ್ಗೆ ಎಷ್ಟೋ ಸಾರಿ ಲೈವ್ ಚಾಟ್ ನಲ್ಲಿ ಕೂಡ ಮೆಸೇಜ್ ಮಾಡಿದೀನಿ, ಅದಕ್ಕೆ ನೀವು ರಿಪ್ಲೈ ಕೂಡ ಮಾಡಿದಿರ ಸರ್. ನಂಗೆ ತುಂಬಾನೇ ಖುಷಿ ಆಯ್ತು ಅವಾಗೆಲ್ಲ. ಓಕೆ, ನೈಸ್. ಥೈಲ್ಯಾಂಡಿಂದ ಈ ಕಾಲ್ ಮಾಡ್ಲಿಕ್ಕೆ ಸಾಧ್ಯನಾ? ಹಾ ಸರ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸರ್. ಆಕ್ಚುಲಿ ನನಗೂ ತುಂಬಾ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಓಕೆ. ಒಂದ್ಸರಿ ಟ್ರೈ, ಈಗೂ ನಿಮ್ ಶೋ ನೋಡ್ತಾನೆ ಇದೆ ನಾನು ಇಷ್ಟವರೆಗೂ. ನೋಡೋಣ ಕಾಲ್ ಕನೆಕ್ಟ್ ಆಗುತ್ತೆ. ನಾನು ಆಗಲ್ಲ ಅಂತಾನೆ ಇಷ್ಟು ದಿನ ಟ್ರೈ ಮಾಡಿದಿರ. ಜಸ್ಟ್ ಒಂದ್ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಅದು ಸಡನ್ ಆಗಿ ಸಿಕ್ಕ ತಕ್ಷಣ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದಲೂ ಕೂಡ ನೀವು ಕನ್ನಡದಲ್ಲೇ ಬಹಳ ಸ್ಪಷ್ಟವಾಗಿ ಮಾತಾಡ್ತಿರೋದು ಬಹಳ ಖುಷಿ ವಿಚಾರ ನನಗೆ. ಸರ್, ನಾನು ಎಷ್ಟು ಒಂದು ಮಂತ್ ಆದ್ರೂ ಆಯ್ತು ಅನ್ಸುತ್ತೆ ಸರ್ ನಿಮ್ ಶೋ ನೋಡ್ತಾ ಇದ್ದೀನಿ. ಡೈಲಿ ನೋಡ್ತಾನೆ ಇರ್ತೀನಿ. ಹಾಗೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಳಿಸ್ತಾನೆ ಇರ್ತೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಶೋ. ಒಂಥರ ಎಷ್ಟೋ ಬೇಜಾರ್ನಲ್ಲಿ ಇದ್ದವ್ರಿಗೆ ಒಂಥರ ಖುಷಿ ಆಗುತ್ತೆ, ಕೇಳಿದ್ರೆ ಸಮಾಧಾನ ಆಗುತ್ತೆ ಅಂತ ಎಲ್ಲರಿಗೂ ಕಳ್ಸಿದೀನಿ ಸರ್. ನಾನು ನಿಜ ಹೇಳ್ಬೇಕು ಅಂದ್ರೆ ಪ್ರತಿ ದಿನ ನೋಡ್ತಾ ಇರ್ತೀನಿ ಶೋನ. ನೀವು ಯಾವ್ದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನೋಡಿ ಫಸ್ಟ್ ನೋಡೋದೇ ನಾನು. ಅಷ್ಟು ನನ್ಗೆ ನಿಮ್ ಕಾಲ್ ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾ ಇಷ್ಟು ದಿನ ಟ್ರೈ ಮಾಡ್ಲೇ ಇಲ್ಲ. ನೋಡೋಣ ಜಸ್ಟ್ ಅಂತ ಈಗ ಟ್ರೈ ಮಾಡಿದೆ ಸರ್. ನಂಗೆ ಇಲ್ಲಿ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ಬೆಳಿಗ್ಗೆನೂ ರಾತ್ರಿನೂ? ನೈಟ್ ಸರ್. ಓಕೆ. ಆ್ಯಂಡ್ ಒಂದು ನಾನು ಲಾಸ್ಟ್ ನೋಡೋಣ ಒಂದ್ಸರಿ ಕನೆಕ್ಟ್ ಆಗಲ್ಲ ಅಂತ ಅನ್ಕೊಂಡೆ ಜಸ್ಟ್ ಟ್ರೈ ಮಾಡಿದೆ. ರಿಂಗ್ ಆಗಿದ್ ನೋಡಿ ನನ್ಗೆ ಶಾಕ್ ಆಗ್ಬಿಡ್ತು. ಈಗ ಜಸ್ಟ್ ಒಬ್ರು ಮಾತಾಡ್ತಾ ಇದ್ರಲ್ಲ, ನೋಡೋಣ ಅಂತ ಜಸ್ಟ್ ಟ್ರೈ ಮಾಡಿದೆ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದಲೂ ಕೂಡ ನೀವು ಫೋನ್ ಮಾಡಿ ಒಂದು ಪ್ರಯತ್ನ ಮಾಡಿದ್ರಲ್ಲ, ಅದು ಬಹಳ ಖುಷಿ. ಆ್ಯಂಡ್ ನಿಮ್ಮ ಮಾತಲ್ಲೇ ಹೇಳೋದಾದರೆ, ನೀವು ಅಂದುಕೊಂಡು ಸುಮ್ಮನಾಗೋದು ನಿಮ್ಮ ಸೋಲು, ಬಟ್ ಪ್ರಯತ್ನ ಮಾಡಿದ್ರಲ್ಲ ಅದು ನಿಮ್ಮ ಗೆಲುವು. ನನ್ಗೆ ಅದೇ ಬೇಜಾರಾಗ್ತಿರೋದು ಸರ್. ನಾನು ಯಾವಾಗೂ ಟ್ರೈ ಮಾಡಿದ್ರೆ ಮೋಸ್ಟ್ಲಿ ಕನೆಕ್ಟ್ ಆಗ್ತಿತ್ತು ಅನ್ಸುತ್ತೆ. ನಾನು ಇಷ್ಟು ದಿನ ಟ್ರೈ ಮಾಡ್ಲೇ ಇಲ್ಲಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಜಸ್ಟ್ ನೋಡೋಣ ಅಂತ ಇವಾಗ ಕಾಲ್, ಮೇ ಬಿ ನೀವು ನಂಬರ್ ನೋಡ್ಬಿಟ್ಟು ಕಟ್ ಮಾಡ್ತೀರೇನೋ ಅಂತ ಹೀಗೆ ಅನ್ಕೊಂಡಿದ್ದೆ. ನೀವು ಸಡನ್ ಆಗಿ ಹಲೋ ಅಂದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತು. ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದೀಪಾವಳಿ ನಿಮ್ಗೂ ಸರ್. ಆಕ್ಚುಲಿ ನಾನು ಇವತ್ತು ಹಬ್ಬ ಕೂಡ ಮಾಡಿದೆ ಸರ್. ಯಾಕಂದ್ರೆ ತಿಳ್ಕೊಂಡಿದ್ದಕ್ಕೆ ಒಂಥರ ಮನ್ಸಿಗೆ ಬೇಜಾರಾಗಿದ್ದಕ್ಕೆ ನಾವೇನೋ ಹಬ್ಬ ಮಾಡೇ ಇಲ್ಲ. ಹಾಗೆ ಸ್ವಲ್ಪ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಮನಸ್ಸು ಇಲ್ಲ ಅಂತ ನಾನೇನು ಮಾಡಿಲ್ಲ ಸರ್. ಅದಕ್ಕೆ ನನ್ಗೆ ಯಾಕೋ ಇವತ್ತು ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು. ಬಟ್ ಮಾತಾಡಕ್ ಆಗಲ್ಲ, ಈ ಕಾಲ್ ಕನೆಕ್ಟ್ ಆಗಲ್ಲ ಅಂತಾನೆ ನಾನು ಇಷ್ಟು ದಿನ ನಿಮ್ ವಿಡಿಯೋಸ್ ನೋಡಿನೇ ನಾನು ಎಷ್ಟು ಸಮಾಧಾನ ಮಾಡ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಖುಷಿಗೆ ಏನ್ ಹೇಳಬೇಕು, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ವೆಲ್, ಬಟ್ ಒಂದು ಮಾತ್ರ ಹೇಳ್ತೀನಿ, ಅಫ್ಕೋರ್ಸ್ ವ್ಯಕ್ತಿಗಳು ಹುಡ್ತಾರೆ, ವ್ಯಕ್ತಿಗಳು ಸಾಯ್ತಾರೆ. ಬಟ್ ಇರೋ ಆಚರಣೆಗಳು, ಇರೋ ಸಂಸ್ಕೃತಿಗಳು, ಇರುವ ದೇಹ, ಇರುವ ಮನಸ್ಸು, ಇರುವ ಆತ್ಮ ಯಾವುದು ಹೋಗಿರೋದಕ್ಕೋಸ್ಕರ ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇದೆ. ಬಟ್ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಆಚರಣೆಗಳು ಜಡ ಆಗಬಾರ್ದು. ಇದು ನಮ್ಮ ಪುರಾಣಗಳಲ್ಲಿ ಹೇಳಿರೋ ವಿಚಾರ. ಅಫ್ಕೋರ್ಸ್ ಯಾವುದೋ ಒಂದು ಲಾಸ್ ಆಗಿದೆ, ಅದ್ರ ಬಗ್ಗೆ ಖಂಡಿತ ಕನಿಕರ ಇದೆ, ಒಂದು ಬೇಜಾರಿದೆ. ಹಾಗಂತ ನಾವು ಜಡ ಆಗೋದು ಬೇಡ, ಅದರಿಂದ ಸ್ಫೂರ್ತಿ ತಗೊಂಡು ಮುಂದೆ ಹೋಗಬೇಕು. ಇದನ್ನು ಯಾಕೆ ಹೇಳಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಮಾಡ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ವಿ, ಬಟ್ ಅದು ಮನಸ್ಸು ಒಪ್ಲಿಲ್ಲ. ಹಾಗೆ ಮನೇಲಿ ಸಣ್ಣ ಪುಟ್ಟ ಒಂದ್ ಸ್ವಲ್ಪ ಜಗಳದಿಂದನೂ ಮನಸ್ಸು ಸರಿ ಇರ್ಲಿಲ್ಲ. ಹಾಗಾಗಿ ಹೇಳ್ದೆ ಬೇಡ ಅಂತ. ಇರಲಿ, ಎಲ್ಲವೂ ಸರಿ ಹೋಗ್ತವೆ. ಏನೇ ಜಗಳ ಇದ್ರು, ಏನೇ ಮನಸ್ತಾಪಗಳಿದ್ರು ನೀವು ತಾನೇ ಬಗೆಹರಿಸ್ಕೊಳ್ಬೇಕು. ಬಟ್ ನೀವು ಎಲ್ಲಿವರೆಗೂ ತುಟಿ ಬಿಚ್ಚೋದಿಲ್ವೋ ಅಲ್ಲಿವರೆಗೂ ಸತ್ಯಗಳು ನಿಮ್ಮೊಳಗಡೆನೆ ಸತ್ತು ಹೋಗ್ತವೆ. ಎನಿವೆ, ಶ್ವೇತಾ ಅವರು ಏನು ಮಾಡ್ಕೊಂಡಿರೋದು ನೀವು? ಸರ್, ನಾನು ಹೌಸ್ ವೈಫು.
ಹೌಸ್ ವೈಫ್. ಹಸ್ಬೆಂಡ್ ಇಷ್ಟು ವರ್ಕ್ ಮಾಡ್ತಾರೆ. ನಾವ್ ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಯ್ತು. 10 ವರ್ಷ. ಆ್ಯಂಡ್ ಮೂಲತಃ ಯಾವ ಕಡೆಯವರು ನೀವು? ನಾವು ಬೆಳಗಾವ್ ಕಡೆದವ್ರು. ಬೆಳಗಾಂ. ಹಸ್ಬೆಂಡ್ ಹಾ. ಆ್ಯಂಡ್ ಹೇಳಿ ಶ್ವೇತಾ ಅವರೇ, ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಯಾವ ಮಾತನ್ನು ಹಂಚಿಕೊಳ್ಬೇಕು? ನನ್ಗೆ ತುಂಬಾ ಇದೆ ಸರ್ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ. ನಾನ್ ನಿಮ್ಗೆ ಅಣ್ಣ ಅಂತ ಕರಿತೀನಿ, ಯಾಕಂದ್ರೆ ನಂಗೆ ಸ್ವಂತ ಯಾರು ಅಣ್ಣ ಇಲ್ಲ. ಹಾಗೆ ನಂಗೆ ಚಿಕ್ಕ ವಯಸ್ಸಿನಿಂದ ತುಂಬಾನೇ ಕಷ್ಟಪಟ್ಟು ಬಂದಿದೀವಿ ಸರ್. ನಾವ್ ಇಲ್ಲಿ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟೆ ಬಂದಿದೀವಿ. ಇವಾಗ ಲೈಫ್ ಅಲ್ಲಿ ಎಲ್ಲಾನು ದೇವ್ರು ಕೊಟ್ಟಿದ್ದಾನೆ, ಆದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಅನ್ನೋದು ಅಷ್ಟೇ ಕೊಟ್ಟಿಲ್ಲ ಅಂತ ಅದೊಂದೇ ಬೇಜಾರು. ಮುಂಚೆ ತುಂಬಾನೇ ಪ್ರಾಬ್ಲಮ್ ಇತ್ತು. ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು. ನಾನು ಎಲ್ಲ ಬೆಳೆದಿದ್ದು ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಜೊತೆನೆ ಬೆಳೆದ್ ಬಂದೆ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದ್ರು. ಅಜ್ಜಿ ಜೊತೆನೆ ಇದ್ದೆ. ಅದಾದ್ಮೇಲೆ ಮದ್ವೆ ಆಯ್ತು. ಮದ್ವೆನು ನಮ್ ರಿಲೇಷನ್ ಅಲ್ಲೇ ಆಯ್ತು. ಅವ್ರ ಅಪ್ಪ ಅಮ್ಮಗೆ ಇಷ್ಟ ಇದ್ದಿಲ್ಲ, ನಮ್ ಮನೇಲೂ ಸ್ವಲ್ಪ ಇಷ್ಟ ಇದ್ದಿಲ್ಲ. ಆದ್ರೂ ಓಕೆ ಅಂತ ಎಲ್ಲ ಮದ್ವೆ ಮಾಡಿಕೊಟ್ರು. ಅಂದ್ರೆ ನಮ್ ಮನೆಯವ್ರ ಅಮ್ಮಗೆ ಇಷ್ಟ ಇದ್ದಿಲ್ಲ ಸರ್. ಅವರು ರಿಲೇಷನ್ ಅಲ್ಲೇ ಎಲ್ಲ ಆಗಿರೋದು. ಆದ್ರೂ ಬೇಡ, ಅವ್ರಿಗೆ ಯಾರು ಇಲ್ಲ ಅನ್ನೋ ಒಂದು ಆಯ್ತು. ದುಡ್ಡಿಂದು ಪ್ರಾಬ್ಲಮ್. ನಾವು ತುಂಬಾ ಬಡವರು, ಅವರು ತುಂಬಾ ಬಡವರು. ಬೇಡ ಅಂತ ಒಂದ್ ಸ್ವಲ್ಪ ಅವಾಗ ಇತ್ತು ಮನಸ್ಸಲ್ಲಿ. ಆದ್ರೂ ನಮ್ಮ ಮನೆಯವ್ರು ಇಲ್ಲ, ಹುಡುಗಿ ಚೆನ್ನಾಗಿದ್ದಾಳೆ, ಅಂದ್ರೆ ಯಾರು ಇಲ್ಲ, ನಾನು ಬಾಳ್ ಕೊಟ್ಟಂಗ ಆಗುತ್ತೆ ಅವಳಿಗೆ ಅಂತ ಮದ್ವೆ ಮಾಡ್ಕೊಂಡು. ಮದ್ವೆ ಆದ್ಮೇಲೆ ತುಂಬಾನೇ ಕಷ್ಟಪಟ್ಟಿದ್ವಿ ಸರ್. ಯಾರು ನಮಗ್ ಸಹಾಯ ಮಾಡ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಕೂಡ ₹1 ನಮಗ್ ಕೊಡ್ಲಿಲ್ಲ. ಆ ಟೈಮಲ್ಲಿ ತುಂಬಾನೇ ಕಷ್ಟ. ₹5 ಕೂಡ ನಮ್ಮ ಹತ್ರ ಇದ್ದಿಲ್ಲ ಸರ್ ಬಸ್ಸಲ್ಲಿ. ನಾವು ಇದ್ದಿದ್ದು ಬೆಂಗಳೂರಲ್ಲೇ ಇದ್ದಿದ್ದು. ಬಸ್ಸಿಗೆ ಹೋಗೋಕೆ ಬರೋಕೆ ಸಿಟಿ ಬಸ್ಸಿಗೆ ಮಾತ್ರ ₹5 ಇದ್ದಿಲ್ಲ. ಅಷ್ಟು ಕಷ್ಟದಲ್ಲಿ ನಮ್ಮ ಮನೇಲಿ ಇದ್ರು. ಅಂದ್ರೆ ನೀವು ಅಷ್ಟೊತ್ತಿಗೆ ಆಲ್ರೆಡಿ ಮದುವೆ ಆಗಿತ್ತಾ? ಹಾ ಸರ್, ಮದ್ವೆ ಆಗಿತ್ತು. ಮದ್ವೆ ಆಗಿ ಅಂದ್ರೆ ಅವ್ರು ಆಲ್ರೆಡಿ ಜಾಬ್ ಮಾಡ್ತಾ ಇದ್ರು. 5 ಇಯರ್ಸ್ ಆಗಿತ್ತು ಜಾಬ್ ಮಾಡಿ. ಆಮೇಲೆ ಹಾಗೆ ಕಷ್ಟ ಸ್ಟಾರ್ಟ್ ಆಯ್ತು. ಇಬ್ರೇ ಇದ್ವಿ. ಮನೆಗೆ ಸ್ವಲ್ಪ ದುಡ್ಡು ಕೊಡ್ಬೇಕು, ಅಲ್ಲಿ ಇದು ಹಂಗೆ ಹಿಂಗೆ ಅಂತ ಏನೋ ಮಾಡ್ಕೊಂಡು ಹೋದ್ರು. ನಾನ್ ಮದ್ವೆ ಆಗಿ ಒಂದ್ 8 ತಿಂಗಳಿಗೆ ಅವ್ರಿಗೆ ಜಾಬ್ ಸಿಕ್ತು ಇಲ್ಲಿ. ಅವ್ರಿಗೆ ಹೊರಗಡೆ ಜಾಬ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಜಾಬ್ ಸಿಕ್ತು, ಜಾಬ್ ಎಲ್ಲ ಆಯ್ತು. ಆಮೇಲೆ ಈಗ ಬಂದ್ರು, ನಾನು ಬಂದೆ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸರ್. ನಮ್ ಜೀವನದಲ್ಲಿ ಏನೇನ್ ನಾನ್ ಖುಷಿ ಪಟ್ಟಿದ್ದಿಲ್ಲೋ ಅದೆಲ್ಲ ನನ್ ದೇವ್ರು ಅವ್ರ ಮೂಲಕವಾಗಿ ನನ್ಗೆಲ್ಲಾ ಖುಷಿನೂ ಕೊಟ್ಟ. ನಮ್ ತಂದೆ ತಾಯಿ ತೀರ್ಕೊಂಡಿದ್ದು ನಾನ್ ತುಂಬಾ ಚಿಕ್ಕ ಇದ್ದಾಗೆ ತೀರ್ಕೊಂಡ್ರು. ಅವಾಗೂ ತುಂಬಾ ಕಷ್ಟಪಟ್ಟೆ ಬಂದಿದೀವಿ. ಅದಾದ್ಮೇಲೆ ನಮ್ಗೆ ತುಂಬಾನೇ ಕಷ್ಟ ಆಯ್ತು ತಂದೆ ತಾಯಿ ಹೋದ್ಮೇಲೆ. ಇವಾಗ ಕಷ್ಟನೇ ಇದೆ ಸರ್, ಇಲ್ಲ ಅಂತಲ್ಲ. ಆದ್ರೆ ಅವಾಗಿನ್ಕಿಂತ ಇವಾಗ ಎಷ್ಟೋ ಚೆನ್ನಾಗಿದ್ದೀನಿ ನಾನು. ನಂಗೇನು ದುಡ್ಡಿಗೂ ಕಮ್ಮಿ ಇಲ್ಲ, ಊಟಕ್ಕೂ ಕಡಿಮೆ ಇಲ್ಲ, ಯಾವ್ದಕ್ಕೂ ಕಡಿಮೆ ಇಲ್ಲ. ತುಂಬಾನೇ ಚೆನ್ನಾಗಿದೀವಿ. ಇಷ್ಟೆಲ್ಲ ನಾವು ಅಚೀವ್ ಮಾಡಿದ್ಮೇಲೂ ಇನ್ನೂ ಜನ ನಮ್ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ. ಅದ್ರಿಂದ ಹೊರಗಡೆ ಬರೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅವರು ರೀಸೆಂಟ್ಲಿ 40 ಲಕ್ಷದ ಮನೆ ತಗೊಂಡು ಕಟ್ಟಿಸಿ ಎಲ್ಲಾ ಮಾಡಿದ್ವಿ ಸರ್ ನಾವು. ಅವಾಗ ನಮ್ಮ ಹತ್ರ ₹1 ಇದ್ದಿದ್ದಿಲ್ಲ. ನಾವು ಮದ್ವೆ ಮಾಡ್ಕೊಂಡಾಗ ಸ್ವಲ್ಪ ಸಾಲ ಮಾಡ್ಕೊಂಡು ಎಲ್ಲ ಸಾಲನೆ ತೀರಿಸ್ಕೊಂಡು ಚೆನ್ನಾಗಿ ದುಡ್ದು ಈ 10-15 ವರ್ಷ ಆಯ್ತು ಸರ್ ಅವ್ರ ಕೆಲಸ ಮಾಡ್ತಾ ಬಂದು. ಇವಾಗ ಎಲ್ಲ ದುಡ್ದಿದ್ದಾರೆ. ಅಪ್ಪ ಅಮ್ಮೆಲ್ಲ ದುಡ್ಡು ಮಾಡ್ಕೊಟ್ಟಿದೀವಿ. ಅವ್ರಿಗೆ ಬಂಗಾರ ಬೆಳ್ಳಿ ಎಲ್ಲ ಏನ್ ಕೇಳ್ತಾರ ಇಂಥದ್ ಇಲ್ಲ ಅಂತ ಅಂದಿಲ್ಲ ಸರ್, ಎಲ್ಲಾ ಮಾಡ್ಕೊಟ್ಟಿದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಅವ್ರಿಗೆ ನನ್ನಿಂದಾನೇ ಪ್ರಾಬ್ಲಮ್. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಂದ್ರೆ ನಾನು ಇಲ್ಲಿಂದ ಇಲ್ಲೇ ಹೋಗ್ತಾ ಇರ್ತೀನಿ ಸರ್ ಅವಾಗ. ಆ ಟೈಮಲ್ಲಿ ನಮ್ಮ ಮನೆಯವರಿದ್ದಾಗೆ ಒಂಥರ ಮಾತಾಡ್ತಾರೆ, ಅವ್ರು ಇಲ್ಲ ಟೈಮಲ್ಲಿ ಒಂಥರ ಮಾಡ್ತಾರೆ. ಅದನ್ನ ನಾನ್ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ ಸರ್. ಈಗ ನಮ್ಮ ಮನೆಯವ್ರ ಹತ್ರ ಹೇಳಿದ್ರೆ ಅವರು ನನ್ ಪರವಾಗಿ ಮಾತಾಡಿದ್ರೆ ಹೆಂಡತಿ ಪರವಾಗಿ ಮಾತಾಡ್ತೀವಿ ಅಂತ ಅವ್ರಿಗೂ ಸೃಷ್ಟಿ ಮಾಡ್ತಾರೆ. ನಾನ್ ನನ್ ತವ್ರ ಮನೇಲಿ ಹೇಳಕ್ಕೂ ಆಗಲ್ಲ ಸರ್. ಯಾಕಂದ್ರೆ ನಾನ್ ಚಿಕ್ಕವಳಿದ್ದಾಗಿಂದ ಇಲ್ಲಿ ತನಕ ನಮ್ ಕಾಕ ನಮ್ ಬಗ್ಗೆ ಹಾಕಿದ್ದೆ ಹೆಚ್ಚು. ಇದಾದ್ಮೇಲೆ ಇನ್ನೂ ಅವ್ರಿಗೆ ಕಷ್ಟ ಕೊಡ್ಬಾರ್ದು ಅಂತ ನಾವ್ ಯಾವ್ದನ್ನು ತಿಳ್ಕೊಳಲ್ಲ ಸರ್. ಅವರು ಅದನ್ನೇ ಒಂದ್ ದೊಡ್ಡದ್ ಮಾಡಿ ಮನೆಯಲ್ಲಿ ಯಾರು ಕೇಳಲ್ಲ, ಏನು ಮಾತಾಡಲ್ಲ, ಪ್ರತಿಯೊಂದಕ್ಕೂ ಟೀಸ್ ಮಾಡಿ ಮಾತಾಡ್ತಾರೆ ಸರ್. ನಮ್ಮ ಮನೆಯವ್ರು ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸರ್. ಆದ್ರೂ ಕೂಡ ಅವರಿಗೂ ಈಗ ಡೈಲಿ ನಾವು ಏನು ಹೇಳಕ್ ಆಗಲ್ಲ. ಏನಾದ್ರು ಹೇಳಿದ್ರೆ ಏನಪ್ಪ ದಿನ ಇದೇ ಕಿರಿಕಿರಿ ಅಂತ ಅವ್ರಿಗೂ ಒಂಥರ ಕಿರಿಕಿರಿ ಅನ್ಸ್ಬಿಡುತ್ತೆ. ಬಟ್ ನಾವು ಯಾರ ಹತ್ರ ಏನ್ ಮಾತಾಡ್ಬೇಕು, ಏನ್ ಹೇಳ್ಕೋಬೇಕು ಅಂತಂದ್ರೆ ನನ್ಗೂ ಗೊತ್ತಾಗ್ತಾ ಇದೆ ಸರ್. ನಾವ್ ಇಷ್ಟೆಲ್ಲಾ ಮಾಡಿದ್ರು ಸ್ಟಾರ್ಟಿಂಗ್ ಮದ್ವೆ ಆದ್ಮೇಲೆ ತುಂಬಾ ಜನ ಮಾತಾಡಿದ್ರು ಸರ್. ಆಕಿನ್ ಮದ್ವೆ ಆಗಿದ್ರೆ ನೀನ್ ನೋಡು ಜೀವನದಲ್ಲಿ ಹಾಳಾಗ್ ಹೋಗ್ತೀಯ, ಹಂಗಾಗ್ತೀಯ ಹಿಂಗಾಗ್ತೀಯ, ಇದೇ ಒಂದು ಚಾಲೆಂಜ್ ಇಟ್ಕೊಂಡು ನಾವ್ ಮುಂದೆ ಬಂದು ತೋರಿಸ್ಬೇಕು. ನಮ್ಗೆ ಯಾರು ಈ ತರ ಮಾತಾಡಿದಾರೋ ಅವ್ರು ನಮ್ ಮನೆಗ್ ಬರ್ಬೇಕು,
ಅವಳಿಂದನೇ ನೀನು ಉದ್ಧಾರ ಆಗಿದೀಯ ಅಂತ ಅನ್ಬೇಕು ಅಂತ ನಮ್ಮ ಮನೆಯವ್ರ ಆಸೆ ಇಟ್ಕೊಂಡು ಇಷ್ಟೆಲ್ಲಾ ಕಷ್ಟಪಟ್ಟು ಎಲ್ಲಾ ಚೆನ್ನಾಗ್ ಮಾಡ್ಕೊಂಡಿದೀವಿ ಸರ್. ಮನೆ ಮಾಡ್ಕೊಂಡಿದೀವಿ, ಸೈಟ್ ಮಾಡ್ಕೊಂಡಿದೀವಿ, ಪ್ರತಿ ಒಂದು ಮಾಡ್ಕೊಂಡಿದೀವಿ ಸರ್. ಈಗ ನಮ್ಮ ಹತ್ರ ಏನಿಲ್ಲ ಅಂತಲ್ಲ, ಎಲ್ಲಾನೇ ಇದೆ. ಆದ್ರೆ ಜೀವನಕ್ಕೆ ನೆಮ್ಮದಿನೇ ಇಲ್ಲ ಸರ್ ನಮ್ಗೆ. ಓಕೆ. ಮುಂಚೆ ಮದ್ವೆ ಆದಾಗ ನಮ್ಮ ಹತ್ರ ಯಾರು ಮಾತಾಡ್ತಾ ಇದ್ದಿಲ್ಲ, ಯಾರ್ಯಾರು ಮಾತಾಡ್ತಾ ಇದ್ದಿಲ್ಲ ಸರ್. ಇವನ್ ನಮ್ಮ ಮನೆಯವ್ರು ಕೂಡ ಮಾತಾಡ್ತಾ ಇದ್ದಿಲ್ಲ ನನ್ನ ಹತ್ರ. ಯಾಕೆ? 5 ವರ್ಷ ತನಕ ತುಂಬಾ ಕಷ್ಟಪಟ್ಟಿದ್ವಿ. ಅಂದ್ರೆ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ತವ್ರ ಮನೆಯವರು? ಹಾ ಸರ್, ಅವ್ರಿಗೂ ಸ್ವಲ್ಪ ಎಷ್ಟು ಸ್ವಲ್ಪನೇ ಇತ್ತು. ಅಷ್ಟಕ್ಕಷ್ಟೇ ಮಾತಾಡ್ತಾನೆ ಸ್ವಲ್ಪ ಆಮೇಲೆ ಸರಿ ಹೋದ್ರು. ಎಲ್ಲರಿಗೂ ನಮ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕಂದ್ರೆ ಬೇರೆ ಕಡೆ ಇರ್ತಾರೆ, ದುಡ್ಡು ಕೊಡ್ತಾರೆ ಅದು. ಬಟ್ ನಾವ್ ಯಾರ ಕಡೆಯಿಂದಾನು ಏನೂ ಕೇಳಲ್ಲ. ನಾವ್ ಕೇಳೋದು ಚೆನ್ನಾಗಿ ನಮ್ ಜೊತೆ ಪ್ರೀತಿಯಿಂದ ಮಾತಾಡಿ ಅಂತ ಅಷ್ಟೇ ಹೊರತು ನಾವ್ ಏನು ಕೇಳಲ್ಲ ಸರ್. ನಿಜ ಹೇಳ್ತೀನಿ, ನಮ್ಮನೆ ತುಂಬಾನೇ ಒಳ್ಳೆಯದು ಸರ್. ಎಷ್ಟು ಸಹಾಯ ಮಾಡ್ತಾರೆ ಅಂದ್ರೆ ನನ್ಗೆ ಅಂತಲ್ಲ ಸರ್, ನಾನು ಇರೋದು ನಮ್ ತಂಗಿ ನಾನ್ ಇದ್ರೆ ಇರೋದು ಸರ್. ಅವ್ರಿಗೂ ಮದ್ವೆ ಆಗಿದೆ. ಆ ಟೈಮಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಅವ್ರಿಗೆ ಏನ್ ಬೇಜಾರು ಅಂದ್ರೆ ನಾವೆಲ್ಲಾ ಮಾಡಿದ್ವಿ, ದುಡ್ಡು ಮಾಡಿದ್ವಿ, ಎಲ್ಲಾ ಮಾಡಿದ್ವಿ. ಆದ್ರೆ ಇನ್ನು ನಮ್ಮ ಮನೆಯವ್ರಿಗೆ ನಮ್ಮ ಮೇಲೆ ಸಿಟ್ಟು ಕಡಿಮೆ ಆಗ್ತಾನೆ ಇಲ್ಲ. ಇದು ಹೆಂಗ್ ಸರಿ ಹೊಂದ್ಕೊಳ್ಳೋದು? ಚೆನ್ನಾಗಿ ನಾವೆಲ್ಲ ಇರೋದೇ 4-5 ಜನ ಇದೀವಿ, ಆದ್ರೂ ಖುಷಿಯಾಗಿಲ್ಲ. ಇಷ್ಟೆಲ್ಲಾ ಮಾಡಿನೂ ವೇಸ್ಟ್ ಆಯ್ತಲ್ಲ. ಹೆಂಗ್ ಜೀವನ ಮುಂದುವರ್ಸೋದು ಅನ್ನೋದು ಚಿಂತೆ ಆಗಿದ್ರೆ. ಓಕೆ, ವೆಲ್, ಈಗ ಸಮಸ್ಯೆ ಇರೋದು ಬಹುಶಃ ಯಾರೋ ಒಬ್ಬರು ನೀವು ಅಂದ್ಕೊಂಡಂಗಿಲ್ಲ, ಅಥವಾ ನಿಮ್ಮ ಸಾಧನೆಗಳನ್ನು ಅವರು ಗುರುತಿಸಿ ಅದಕ್ಕೆ ತಕ್ಕನ ಹಾಗೆ ಅವರು ನಿಮ್ಮನ್ನು ನಡೆಸ್ಕೊಳ್ತಾ ಇಲ್ಲ. ಅದು ನಿಮ್ಮ ಅತ್ತೆ ಮಾವನ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹೌದಲ್ವಾ? ಅವರು ಅಂತ ಆಯ್ತು ಸರ್, ಪ್ರತಿಯೊಬ್ರು ನೋಡಮ್ಮ, ಒಂದು ಕೇಳಿಸ್ಕೊ. ನೀನು ಇದನ್ನು ಖಂಡಿತ ಬಿಡಿಸಿ ಖಂಡಿತ ಹೇಳಬೇಕಾಗಿಲ್ಲ. ನೀನು ಯಾವಾಗ ಶುರುವಿನಲ್ಲಿ ದ್ವೇಷಿಸ್ತಾ ಇದ್ರು ಅದನ್ನು ನಾವು ಛಲವಾಗಿ ತಗೊಂಡು ಇವತ್ತು ನಾವು ಬದುಕು ನಿಂತಿದ್ದೀವಿ. ಹಾಗೂ ನಮಗೇನು ಬೇಕು ಖಂಡಿತ ಅದೊಂದು ದೇವ್ರು ಕೊಟ್ಟ ಅಂತ ಹೇಳಲ್ಲ, ಬಟ್ ನೀವು ಪ್ರಯತ್ನ ಮಾಡಿ ಖಂಡಿತ ಪಡ್ಕೊಂಡಿದ್ದೀರಾ. ಅದನ್ನು ಆ ಕ್ರೆಡಿಟನ್ನು ದೇವ್ರಿಗೆ ಕೊಡಬೇಡಿ, ಅದು ನೀವೇ ಮಾಡ್ಕೊಂಡಿದ್ದು. ಓಕೆ, ವೆಲ್, ಬಟ್ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ವೆಲ್ತ್ ವಿಚಾರದಲ್ಲಿ ಖಂಡಿತ ಬೆಳೆದಿದ್ದೀರಾ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅಂದರೆ ಸಂಪತ್ತು, ಶ್ರೀಮಂತಿಕೆ. ಬಟ್ ನೀವು ನಿಜವಾಗಿಯೂ ಕೂಡ ಪರಿಸ್ಥಿತಿಗಳನ್ನು ಹಾಗೂ ವ್ಯಕ್ತಿಗಳನ್ನು ಹಾಗೂ ಸಂಬಂಧಗಳನ್ನು ಇರುವ ಹಾಗೆ ಒಪ್ಪಿಕೊಳ್ಳೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಆ್ಯಂಡ್ ನೀವು ಇಡೀ ವಿಚಾರವನ್ನು ಕೇಳಿಸ್ಕೊಳ್ಳಿ, ಇಡೀ ಸಂಪತ್ತನ್ನು, ಇಡೀ ಶ್ರೀಮಂತಿಕೆಯನ್ನು, ಆ್ಯಂಡ್ ಬಹಳ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಿದ್ದು ನೀವು ಯಾರನ್ನೋ ಒಪ್ಪಿಸಲಿಕ್ಕೆ, ನೀವು ಯಾರನ್ನೋ ಮೆಚ್ಚಿಸಲಿಕ್ಕೆ, ನೀವು ಇನ್ಯಾರಂತೂ ಆಗಲಿಕ್ಕೆ ಈ ದೃಷ್ಟಿಕೋನಗಳಿದಾವಲ್ಲ, ಇವಷ್ಟೇ ನಿಮ್ಮನ್ನು ಹಾಳು ಮಾಡಿಬಿಟ್ಟಿದ್ದಾವೆ. ಆ್ಯಂಡ್ ನಿಮ್ಮ ಹತ್ರ ಲಕ್ಷ ರೂಪಾಯಿ, ಕೋಟಿ ರೂಪಾಯಿ ಇರ್ಬೋದಮ್ಮ, ಬಟ್ ನಿಮ್ಮಲ್ಲೊಂದು ದೊಡ್ಡ ಮನೋರೋಗಗಳಿದ್ದಾವೆ. ನೀವಿಷ್ಟೂ ವಿದ್ಯೆಯನ್ನು, ಇಷ್ಟೂ ಶ್ರೀಮಂತಿಕೆಯನ್ನು ಗಳಿಸಿದ್ದು ಇನ್ಯಾರನ್ನೂ ಮೆಚ್ಚಿಸಲಿಕ್ಕೆ. ಯಾವಾಗ ನಿಮ್ಮ ಉದ್ದೇಶ ಅದೇ ಆಗಿತ್ತೋ ಆ ಉದ್ದೇಶ ಇವತ್ತಿಗೂ ಕೂಡ ಅವ್ರು ಈಡೇರಿಸೋ ಥರ ಕಾಣ್ತಾ ಇಲ್ಲ ಅಂದ್ರೆ ನಿಮಗೆ ಸಹಜವಾಗಿ ನೋವಾಗ್ತಾ ಇದೆ. ಶುರುವಿನಲ್ಲಿ ನಿನ್ನನ್ನು ಯಾವ ದೃಷ್ಟಿಯಿಂದ ಆಚೆ ಕಳಿಸಿದ್ರು, ಅವತ್ತು ನೀನು ಬರಿಗೈಲಿದ್ದೆ, ಬಟ್ ಇವತ್ತು ಎಲ್ಲವೂ ಇದೆ. ಇವತ್ತು ಕೂಡ ಇವರು ಅದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ನಿನಗೆ ನೋವಾಗ್ತಿದೆ. ಯಾಕಂದರೆ ನೀನು ಅಂದ್ಕೊಂಡೆ ನಾನು ಬರಿಗೈಯಲ್ಲಿ ಹೋಗಿ ಎಲ್ಲವನ್ನೂ ಸಾಧನೆ ಮಾಡಿದ ಮೇಲೆ ಇವರು ಬದಲಾಗ್ತಾರೆ ಅಂತ. ಆ್ಯಂಡ್ ನಿಮ್ಮ ಇಡೀ ಬದುಕನ್ನು ನೀವು ಇನ್ಯಾರನ್ನು ಮೆಚ್ಚಿಸ್ಲಿಕ್ಕೆ ಕಳೆದುಬಿಟ್ಟಿದ್ದೀರಾ. ಆ್ಯಂಡ್ ಈ ಕ್ಷಣಕ್ಕೂ ಕೂಡ ನೀವು ಯೋಚನೆ ಮಾಡ್ತಾ ಇರೋದು ನಿಮಗೇನು ಸಿಕ್ಕಿದೆ ಹಾಗೂ ನಿಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ಅಲ್ಲ. ಆ್ಯಂಡ್ ನೀವು ಯಾರಿಗೂ ಏನನ್ನೂ ಕೊಟ್ಟು ಅವರನ್ನೂ ಶ್ರೀಮಂತರು ಮಾಡಿದ್ದೀರ, ಬಟ್ ಸ್ಟಿಲ್ ಅವರು ನಿಮ್ಮಂಗಿಲ್ಲ, ಅಥವಾ ನಿಮ್ಮ ಸಾಧನೆಯನ್ನು ಗುರುತಿಸ್ತಾ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಅವ್ರಿಗೊಂದು ಪ್ರೀತಿ ಇಲ್ಲ. ಇಷ್ಟೇ ವಿಚಾರ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮ್ಮ ಉದ್ದೇಶಗಳು ಅದು ಜ್ಞಾನವನ್ನು ಸಂಪಾದಿಸಬೇಕಾಗಿರ್ಬೋದು ಅಥವಾ ಹಣವನ್ನು ಸಂಪಾದಿಸಬೇಕಾಗಿರ್ಬೋದು. ನಿಮ್ಮ ಉದ್ದೇಶಗಳು ಯಾವ ಥರ ಇದ್ದಾವೆ ಅನ್ನೋದು ಮಾತ್ರ ನಿಮಗೆ ಆ ಹಣ ಅಥವಾ ಆ ಜ್ಞಾನ ಬದುಕಲ್ಲಿ ಒಂದು ನೆಮ್ಮದಿ, ಮನಃಶಾಂತಿ, ಒಂದು ತೃಪ್ತಿಯನ್ನು ಕೊಡುತ್ತೆ. ನೀವು ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ಒಂದೇನನ್ನು ಸಂಪಾದನೆ ಮಾಡಲಿಕ್ಕೆ ಹೊರಟ್ರಿ ಅಂದ್ಕೊಳ್ಳಿ, ಇದು ಭಗವದ್ಗೀತೆಯಲ್ಲಿ ಹೇಳಿರೋ ಮಾತು. ಯಾರನ್ನೂ ಮೆಚ್ಚಿಸ್ಲಿಕ್ಕೆ ನೀವು ಯಾವಾಗ ಹೋಗ್ತೀರಾ, ಬಹುಶಃ ನಿಮಗೆ ಎಲ್ಲವೂ ಸಿಗಬಹುದು, ಬಟ್ ಆ ವ್ಯಕ್ತಿ ಮೆಚ್ಚಲಿಲ್ಲ ಅಂದರೆ ನೀವೆಲ್ಲವನ್ನು ಪಡ್ಕೊಂಡ್ರಲ್ಲ, ಆ ಖುಷಿ ಪೂರ್ಣವಾಗುವುದಿಲ್ಲವಂತೆ.
ಇವತ್ತು ಯಾರೋ ಮೆಚ್ಚಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನ ಗಂಡ ಅಷ್ಟೊಂದು ಕಷ್ಟಪಟ್ಟರು, ನೀವು ಅಷ್ಟೊಂದು ಕಷ್ಟಪಟ್ರಿ, ಇದೆಲ್ಲವೂ ನಿಮಗೆ ದೊಡ್ಡದಾಗಿ ಕಾಣ್ತಾನೇ ಇಲ್ಲ. ನಿಮಗೆ ಕೇವಲ ಕಾಣ್ತಾ ಇರೋದು ಯಾರೋ ನಿಮ್ಮನ್ನು ಮೆಚ್ಚುತ್ತಾ ಇಲ್ಲ. ಆ್ಯಂಡ್ ಅವ್ರು ಎಂಥವ್ರು ಅಂತ ಗೊತ್ತು, ಅಂಥವರಿಂದ ಇನ್ನೇನು ನೀವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಇದೇ ನಿರೀಕ್ಷೆ ಅಂತ ಸರ್ ಇರೋದು ಮನೇಲಿ ನಾವು ಅತ್ತೆ ಮಾವ ಗಂಡ ಮೈದ ಇಷ್ಟೇ ಇರೋದು. ನಮ್ಮ ಮನೇಲಿ ಹೇಳೋದೇನ್ ಸರ್, ನಿಮ್ಗೆ ಏನ್ ಇಷ್ಟ ಇಲ್ಲ ಯಾಕೆಂದ್ರೆ ದುಡ್ಡು ಮುಂಚೆ ಎಲ್ಲ ದುಡ್ಡಿಗೆ ಬಹಳ ಪ್ರಾಬ್ಲಮ್ ಇತ್ತು ಸರ್ ಮನೇಲಿ, ತುಂಬಾನೇ ಕಷ್ಟಪಟ್ಟಿದೀವಿ. ಇವಾಗ ಎಲ್ಲಾನು ಇದೆ, ಚೆನ್ನಾಗಿರಿ, ತಿನ್ರಿ, ಉಣ್ರಿ, ಎಲ್ಲ ಚೆನ್ನಾಗಿರಿ. ಅಕ್ಕಿಗೂ ಅಪ್ಪ ಅಮ್ಮ ಇಲ್ಲ ಅಂತ ಸ್ವಲ್ಪ ಜಾಸ್ತಿ ಇದ್ ಮಾಡಿದ್ರೆ ಅವರು ಇಲ್ಲ ಹೆಂಡತಿ ಬಂದಷ್ಟು ಚೇಂಜ್, ಇದೆಲ್ಲ ಕಾಮನ್ ಆಗಿ ಮನೇಲಿ ಎಲ್ಲ ನಡೀತಾನೆ ಇರುತ್ತೆ. ನೋಡಮ್ಮ, ಒಂದು ಮಾತು, ನನ್ಗೂ ಯಾರು ಇಲ್ಲ ಸರ್, ಹೌದು, ಯಾರು ಇಲ್ಲ. ಇವ್ರು ನನ್ಗೆ ನನ್ ಗಂಡನ್ ಬಿಟ್ರೆ ಏನು ಪ್ರಪಂಚನೇ ಇಲ್ಲ ಸರ್, ನಿಜ ಹೇಳ್ಬೇಕು ಅಂದ್ರೆ. ಈಗ ನನ್ನ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡಮ್ಮ. ಅಫ್ಕೋರ್ಸ್ ನನಗೆ ನಿನ್ನ ನೋವು ಹಾಗೂ ನಿನ್ನೊಳಗಿರೋ ಪರಿಶುದ್ಧವಾದ ಆ ಭಾವನೆಗಳು ಹಾಗೂ ಇನ್ಯಾರ ಮೇಲೂ ನೀನು ದ್ವೇಷ ಸಾಧಿಸ್ತಾ ಇಲ್ಲ, ಬಟ್ ನೀನೇನೋ ನಿರೀಕ್ಷೆ ಮಾಡ್ತಾ ಇದೀಯ ಅಷ್ಟೇ. ಅರೆ, ಯಾರೋ ನಿಮ್ಮಂತೆ ಇಲ್ಲ ಅನ್ನೋದು ಅದೇ ತಾನೇ ನಿರೀಕ್ಷೆ ತಾನೇ ಅದು? ಇಲ್ಲ ಸರ್, ಅದ್ ಹಾಗಲ್ಲ. ನಾನ್ ಏನ್ ಹೇಳ್ತಿರೋದಂದ್ರೆ, ಈಗ ನಾವು ಊರಿಗೆ ಹೋದ ತಕ್ಷಣನೇ ಎಲ್ಲಾ ಸಂಬಂಧಿಕರಿಗೆ ಎಲ್ಲರಿಗೂ ಗೊತ್ತು ಸರ್ ಇವಾಗ. ಯಾಕಂದ್ರೆ ನಾವ್ 10 ವರ್ಷ ಆಯ್ತು, ಎಲ್ಲರೂ ನೋಡಿದಾರೆ ಹೇಗಿದೀವಿ ನಾವು. ಮುಂಚೆ ಯಾವ ತರ ತುಂಬಾನೇ ಟೀಸ್ ಮಾಡಿ ಮಾತಾಡಿದಾರೆ ಸರ್. ಅವಾಗ ನಾನು ಏನು ಮಾತಾಡಿಲ್ಲ. ಯಾಕೆ ಅಂದ್ರೆ ನನ್ ಪರಿಸ್ಥಿತಿ ಈ ತರ ಇದೆ, ನಾನು ಒಂದ್ ಟೈಮ್ ಬಂದಾಗ ಮಾತಾಡೋಣ, ಅದು ಮಾತಾಡೋದ್ಕಿಂತ ಮಾಡಿ ತೋರ್ಸೋಣ ಅನ್ನೋದು ಒಂದೇ ಇಟ್ಕೊಂಡು ನಾವ್ ಇಷ್ಟೆಲ್ಲ ಸುಮ್ನೆ ಇದ್ವಿ ಸರ್. ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗಿದೆ ಇವ್ರು ಹೇಗಿದ್ದಾರೆ. ಆದ್ರೆ ನಮ್ ಮನೆಯವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್. ನಮ್ಗೆ ಹೇಗ್ ಅನ್ಸಿದೆ ಅಂದ್ರೆ, ನಾವ್ ಮಾಡಿರೋದೇ ಅವ್ರಿಗೋಸ್ಕರ, ನಮ್ ಅತ್ತೆ ಮಾವಗೋಸ್ಕರ ನಾವು ಕಷ್ಟಪಟ್ಟು ಮನೆ ಕಟ್ತಿದ್ವಿ ಸರ್. ನಿಜ ಹೇಳ್ತೀನಿ ಸರ್ ನಿಮ್ಗೆ, ನಾನು ಕೊರೋನಾ ಟೈಮ್ ಅಲ್ಲಿ ಊರಲ್ಲೇ ಇದ್ದೆ. ಮನೆ ಕಟ್ಲಿಕ್ಕೆ ಅಂತಾನೆ ನಾನು ಇಲ್ಲಿಂದ 1 ವರ್ಷ ತನಕ ಹಸ್ಬೆಂಡ್ ನ ಬಿಟ್ಟು ಇಂಡಿಯಾದಲ್ಲೇ ಇದೀನಿ ಸರ್. ಇದ್ದು ಮನೆ ಕಟ್ಟಿಸಿ ಎಲ್ಲಾ ಮಾಡಿದೀನಿ ಸರ್. ಆದ್ರೆ ನಮ್ಮ ಮನೆಯವ್ರು ಬರ್ಲೇ ಇಲ್ಲ ಸರ್. ಕೊರೋನಾ ಟೈಮ್ ಅಲ್ಲಿ ಬರೋಕೆ ಫ್ಲೈಟ್ ಬುಕ್ ಮಾಡಿದರೆ ಇನ್ 2 ದಿನ ಬರ್ಬೇಕು. ಆ ಟೈಮಲ್ಲಿ ಲಾಕ್ಡೌನ್ ಆಗ್ಬಿಡ್ತು. 8 ತಿಂಗಳು ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಅದಾದ್ಮೇಲೆ ನಾನು ಬಂದಿದ್ದೀನಿ ಸರ್ ಇಲ್ಲಿ. ಬಟ್ ಅವ್ರ ಮನೆ ಓಪನಿಂಗ್ ಮಾಡಿದ್ರು. ಇರ್ಲಿ ಬಿಡು, ನಾವಂತೂ ಇರಲ್ಲ, ಅವ್ರಾದ್ರೂ ಚೆನ್ನಾಗಿರ್ಲಿ ಅಂತ ನಾವು ಅದಕ್ಕೂ ಸುಮ್ಮನೆ ಆದ್ವಿ. ಏನು ಮಾತಾಡೋದು ಸರ್ ನಾವು. ಇಷ್ಟೆಲ್ಲ ಆದ್ರೂನು ನಮ್ಗೆ ಹೆಂಗ್ ಟೀಸ್ ಮಾಡಿ ಮಾತಾಡ್ತಾರ ಅಂದ್ರೆ, ಇಲ್ಲ ನಿನ್ನ ದುಡ್ಡು ಬಂದ ತಕ್ಷಣ ಚೇಂಜ್ ಆಗಿದೀಯಾ, ಹೆಂಡತಿ ಬಂದ ತಕ್ಷಣ ಚೇಂಜ್ ಆಗಿದೀಯಾ. ನಾವು ಕೇಳೋದು ಎಷ್ಟೇ ಸರ್ ಎಲ್ಲರಿಗೂ, ನಮ್ ಜೊತೆ ಚೆನ್ನಾಗಿ ಮಾತಾಡ್ಕೊಂತ ಇರಿ ಅಷ್ಟೇ, ಇನ್ನೇನು ಬೇಡ ನಮ್ಗೆ. ನಾವ್ ಅದನ್ನೇ ಕೊರಗ್ತಾ ಇದೀವಿ ಸರ್. ಯಾಕೆ ಈ ತರ ನಾವೆಲ್ಲಾ ಮಾಡಿದ್ರೆ ಜನ ಇಷ್ಟ ಪಡ್ತಾರೆ ಅಂತಂದ್ರೆ, ಇವಾಗ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ವೋ ಅಥವಾ ಅದನ್ನ ಸುಮ್ನೆ ಇರಲ್ಲ ಸರ್. ಎಲ್ಲರ ಹತ್ರನೂ ಹೇಳ್ಕೊಂಡ್ ಬಂದ್ಬಿಡ್ತಾರೆ, ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ. ಅದು ತುಂಬಾ ಮನಸ್ಸಿಗೆ ನೋವಾಗ್ಬಿಟ್ಟಿದೆ. ಎಲ್ಲರೂ ಏನ್ ಮಾತಾಡ್ತಾರೆ ಸರ್ ನಮ್ ಬಗ್ಗೆ ಫೋನ್ ಮಾಡಿ, ನೋಡಿ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಳ್ಳಿ, ಯಾಕೆ ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಾ. ನಾವ್ ಒಬ್ರ ಹತ್ರನು ನಿಜ ಹೇಳ್ತೀನಿ ಸರ್, ಇಷ್ಟು ವರ್ಷ ಆಯ್ತು ನನ್ ತವ್ರ ಮನೇಲಿ ಆಗ್ಲಿ, ನಮ್ ಬೇರೆ ಕಡೆ ಆಗ್ಲಿ, ನಾವೆಬ್ರು ಇನ್ನೂ ಹೇಳಿಲ್ಲ ಸರ್. ನಮ್ ಮನ್ಸಲ್ಲೇ ಇಟ್ಕೊಂಡು ಇಬ್ರು ನಾವು ಇದ್ ಮಾಡ್ಕೋತೀವಿ ಸರಿ ಅಂತ ಒಬ್ರಿಗೊಬ್ರು ಧೈರ್ಯ ತಗೊಂಡು ಹೆಂಗೋ ಇದೀವಿ ಸರ್. ಆದ್ರೆ ನಾನ್ ನಿಮ್ ಹತ್ರ ಕೇಳ್ತಿರೋದು, ಇದೆಲ್ಲದಿಂದನೂ ದೂರ ಬರ್ಬೇಕು ಸರ್ ನಾನ್. ಯಾಕಂದ್ರೆ ನನ್ ಮಗನ್ದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸರ್. ನಾನ್ ಅಲ್ಲೇ ಬಂದು ಜಾಯಿನ್ ಆಗ್ಬೇಕಂತಿದೀನಿ ಮಗನ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಇನ್ನು 3 ತಿಂಗಳ ಬಿಟ್ಟು ನಾನು ಇಂಡಿಯಾಗ ಹೋಗ್ಬೇಕು ಸರ್. ಅದು ಹಸ್ಬೆಂಡ್ ಬಿಟ್ಟೆ ಹೋಗ್ಬೇಕು ಸರ್. ನಾನು ಒಬ್ಬರೇ ಇರ್ಬೇಕು ಸರ್. ಹಾಗಾಗಿ ನಾನು 6 ಮಂತ್ ಇಂದ ನಿಮ್ದು ವಿಡಿಯೋ ಎಲ್ಲೋ ನನ್ಗೆ ಯೂಟ್ಯೂಬ್ ಅಲ್ಲಿ ಸಿಕ್ತು ಸರ್. ನಿಜ ಹೇಳ್ತೀವಿ, ಅವತ್ತಿಂದ ನಾನು ಇವತ್ತಿನ ತನಕ ಈಗಲೂ ಸರ್ ನಾನು ನಿಮ್ ವಿಡಿಯೋ ನೋಡ್ತಾ ಕೆಲಸ ಮಾಡ್ತಿರ್ತೀನಿ. ಎಷ್ಟು ಧೈರ್ಯ ತಗೊಂಡಿದೀನಿ ನನ್ನ ಜೀವನದಲ್ಲಿ ಅಂದ್ರೆ ನೀವ್ ನಂಬ್ತಿರೋ ಬಿಡ್ತೀರೋ ನನಗಂತ ಗೊತ್ತಿಲ್ಲ ಸರ್. ತುಂಬಾನೇ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗೆ. ದಿನದಲ್ಲಿ 4 ಅವರ್ ಆದ್ರೂ ನಿಮ್ ವಿಡಿಯೋಸ್ ನಾನು ಕೇಳ್ತಾನೆ ಇರ್ತೀನಿ. ನೀವು ಹೇಳೋ ಮಾತುಗಳು ನನ್ ಮನ್ಸಲ್ಲಿ ತುಂಬಾನೇ ಸಮಾಧಾನ ಕೊಟ್ಟಿದೆ ಸರ್. ಎಷ್ಟು ನಂಗೆ ಖುಷಿ ಅನ್ಸುತ್ತೆ ಅಂದ್ರೆ, ನಾನ್ ನಿಮ್ ಹತ್ರ ಮುಂಚೆನೆ ಕಾಲ್ ಮಾಡಿ ಮಾತಾಡ್ಬೋದಿತ್ತಲ್ಲ ಅಂತ ನನ್ಗೆ ಇವಾಗ ಒಂಥರ ಫೀಲ್ ಆಗ್ತಾ ಇದೆ ತುಂಬಾ. ಓಕೆ, ವೆಲ್, ವಿತ್ ಆಲ್ ರೆಸ್ಪೆಕ್ಟ್, ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಬಟ್ ನಾನು ಈಗ ಹೇಳೋ ಮಾತನ್ನು ಸ್ಪಷ್ಟವಾಗಿ ಅನುಕರಣೆ ಮಾಡಿ ನಿಮ್ಮ ಬದುಕು ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇಷ್ಟು ಮಾತ್ರ ಹೇಳ್ತೀನಿ. ಮೊದಲನೇದಾಗಿ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ. ನೀವು ನಿಮ್ಮ ತಾಯಿಯ ಗರ್ಭದಿಂದ ಆಚೆ ಬಂದ ತಕ್ಷಣ ನೀವು ಯಾರಿಗೂ ಮಗಳಿರ್ಬೋದು, ಆದರೆ ನಿಮ್ಮದೊಂದು ಪ್ರತ್ಯೇಕವಾದ ದೇಹ ಅಂತ ಇದೆ, ಪ್ರತ್ಯೇಕವಾದ ಮನಸ್ಸು ಅಂತ ಇದೆ, ಪ್ರತ್ಯೇಕವಾದ ಆಲೋಚನೆಗಳಿದ್ದಾವೆ ಹಾಗೂ ಪ್ರತ್ಯೇಕವಾದ ಬದುಕಿದೆ. ಇವತ್ತು ಒಂದು ತಾಯಿ ಮಗುವನ್ನು ಹೆತ್ತ ತಕ್ಷಣ ಆಸ್ಪತ್ರೆಯಲ್ಲಿ ತೀರು ಹೋದ್ಲು.
ಆದರೆ ಆ ಮಗು ತನ್ನ ತಾಯಿ ತೀರು ಹೋದ್ಲಲ್ಲ ಅಂತ ಅದು ಸತ್ತು ಹೋಗಲೇ ಇಲ್ಲ. ಆ ನೋವನ್ನು ಅದು ಮರಿತು. ಆ ಎಲ್ಲ ಗೊಂದಲಗಳನ್ನು, ಆ ಎಲ್ಲ ನೋವುಗಳನ್ನು ಮೀರಿ ಅದು ಒಂದು ಪ್ರೌಢಾವಸ್ಥೆಗೆ ಬಂತು. ಎಲ್ಲೋ ಗ್ಯಾರೇಜಲ್ಲೋ ಎಲ್ಲೋ ಬೇಡ್ಕೊಂಡು ಎಲ್ಲೋ ತಿಂತು. ಯಾಕಂದರೆ ತನ್ನ ತಾಯಿಗೋಸ್ಕರ ಅದು ಅಳೋದನ್ನು ಮರ್ತೇ ಬಿಡ್ತು. ಯಾಕಂದರೆ ನನಗೊಂದು ಬದುಕಿದೆ ಅಂತ ಗೊತ್ತಾಯ್ತು ಆ ಹುಡುಗನಿಗೆ ಅಥವಾ ಆ ಮಗುಗೆ. ನನಗೊಂದು ದೇಹ ಇದೆ, ನನಗೊಂದು ಹೊಟ್ಟೆ ಇದೆ, ಹಸುವಾಗುತ್ತೆ, ನಾನು ಇನ್ಯಾರಿಗೋಸ್ಕರನೂ ಬದಲಾಯಿಸೋದು ಅಥವಾ ಇನ್ಯಾರಿಗೋಸ್ಕರ ಅಳೋದು ಇದೊಂದು ಕ್ಷಣಿಕದ ವಿಚಾರ ಆಗಬೇಕೆ ಹೊರತು, ಯಾವಾಗ ನನಗೊಂದು ದೇಹ ಇದೆ, ನನಗೊಂದು ಮನಸ್ಸಿದೆ, ನನಗೊಂದು ಹೊಟ್ಟೆ ಇದೆ, ಅದಕ್ಕೂ ನಾನು ದುಡಿಬೇಕು ಅನ್ನೋದು ಅರಿವಾಗುವುದಿಲ್ವೋ, ಅವನು ಇಡೀ ಜೀವನ ಪೂರ್ತಿ ಇನ್ಯಾರಿಗೋಸ್ಕರನೋ ಬದಲಾಯಿಸೋದಕ್ಕೆ, ಇನ್ಯಾರನ್ನೋ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ನಾನಿಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇರೋದಿಷ್ಟೇ, ಕೆಲವು ಮನಸ್ಥಿತಿಗಳು ಅವ್ರು ನಿಮ್ಮ ಅಪ್ಪ ಅಮ್ಮನೇ ಆಗಲಿ, ನಿಮ್ಮ ಚಿಕ್ಕಪ್ಪನೇ ಆಗಲಿ, ನಿಮ್ಮ ಅತ್ತೆ ಮಾವನೇ ಆಗಲಿ, ಸ್ವತಃ ನಿನ್ನ ಗಂಡನೇ ಆಗಲಿ, ಯಾರೋ ಒಬ್ಬರ ಬುದ್ಧಿ ಹಾಗೇ ಇದೆ ಎಂದಾಗ ನಿಮ್ಮಿಂದ ನೀವೇನಾಯಿತು ಅದಷ್ಟು ಒಳ್ಳೇದು ಮಾಡಿದ್ದೀರಾ. ಬಟ್ ಅವರು ನಿಮ್ಮನ್ನು ಈ ಸಾಯೋ ಪೂರ್ತಿ ಅಥವಾ ಇಡೀ ಜೀವನ ಪೂರ್ತಿ ಅವರ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂದ್ಕೊಂಡು ಸ್ಪಷ್ಟವಾಗಿ ಅಂದ್ಕೊಂಡ್ಬಿಡಿ. ಏನು ಅವ್ರಿಗೋಸ್ಕರ ಅವ್ರನ್ನ ಬದಲಾಯಿಸೋದೇ ನಿಮ್ಮ ಜೀವನನ? ನಿಮಗೂ ಬದುಕಿದೆ, ನಿಮ್ಮದೊಂದು ಮನಸ್ಸಿದೆ, ನಿಮ್ಮದು ಒಂದು ಬದುಕಿದೆ, ನಿಮಗೂ ಮಕ್ಕಳಿದ್ದಾವೆ. ನಿಮಗೆ ಆತ್ಮಸಾಕ್ಷಿಯಾಗಿಯೂ ಕೂಡ ನಾವು ಅವ್ರಿಗೆ ದ್ರೋಹ ಮಾಡಿಲ್ಲ, ನಾವು ಏನು ಮಾಡಿದ್ದೀವೋ ಕರೆಕ್ಟಾಗಿ ಮಾಡಿದ್ದೀವಿ, ನಾವು ನಮ್ಮಿಂದ ಯಾವ ದ್ರೋಹನೂ ಅವ್ರಿಗೆ ಆಗಿಲ್ಲ ಅಂತ ನಿಮಗೆ ಗೊತ್ತಿರಬೇಕಾದ್ರೆ ಲೋಕದ ಮಾತಿಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅಷ್ಟು ಪರಿಜ್ಞಾನ ನಿಮಗಿಲ್ವಾ? ಆ್ಯಂಡ್ ಬೇರೆ ದೇಶಕ್ಕೆ ಹೋಗಿ ಅಥವಾ ಒಂದು ಸ್ವತಂತ್ರರಾಗಿ ದುಡಿಯೋಷ್ಟು ಪ್ರಬುದ್ಧತೆ ಇರೋ ನೀವು ನಮ್ಮ ಅನ್ನವನ್ನು ನಾವು ಹುಟ್ಟಿಸ್ಕೊಂಡು ಇನ್ನೊಬ್ಬರಿಗೆ ನಾವು ನೆರಳಾಗ್ತಿದ್ದೀವಿ ಅನ್ನೋ ಸಮಯದಲ್ಲೂ ಕೂಡ ಇನ್ನೊಬ್ಬರು ಮಾತಿಗೆ ತಲೆ ಕೆಡಿಸ್ಕೊಳ್ಳುವಷ್ಟು ಅಪ್ರಬುದ್ಧರ ನೀವು? ಏನು ನಿಮಗೂ ಒಂದು ಮನಸ್ಸು, ನಿಮಗೂ ಒಂದು ಬದುಕಿದೆಯಮ್ಮ. ಅವ್ರ ಅತ್ತೆ ಆಗಲಿ, ಮಾವ ಆಗಲಿ, ಸ್ವತಃ ಮಕ್ಕಳೇ ಆಗಲಿ, ಯಾರೇ ಆಗಲಿ, ನೀನೊಬ್ಬ ಪ್ರತ್ಯೇಕಗೊಂಡ ದೇಹ, ನೀನೊಂದು ಪ್ರತ್ಯೇಕವಾದ ಮನಸ್ಸು. ನಿನ್ನ ಮನಸ್ಥಿತಿಯೊಂದಿಗೆ ಯಾವ ಮನಸ್ಥಿತಿ ಹೊಂದಾಣಿಕೆ ಆಗುತ್ತೋ ಅದ್ರ ಜೊತೆ ನೀನಿರುವ ಒಂದು ಅದ್ಭುತವಾದ ಸ್ವರ್ಗ ಅದು, ಹೌದಲ್ವಾ? ಹೊಂದಾಣಿಕೆ ಆಗದ ಮನಸ್ಸಲ್ಲಿ ಅವ್ರ ಜೋಬಲ್ಲಿ ಕೋಟಿ ರೂಪಾಯಿ ಇದ್ರೂ ಕೂಡ ಮನಸ್ಸು ಅಥವಾ ನಿಮ್ಮ ಯೋಚನೆಗಳು ಹೊಂದಾಗ್ತಿಲ್ಲ ಅಂದಾಗ ಏನು ಇಡೀ ಜೀವನ ಪೂರ್ತಿ ಬದಲಾಯಿಸೋದ್ರಲ್ಲಿ ಕಳೀತೀಯಾ? ಆ್ಯಂಡ್ ಇನ್ನೊಂದು ಯೋಚನೆ ಮಾಡು, ನೀನು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದೀಯಲ್ಲ, ಆ್ಯಂಡ್ ಇದು ಯಾವುದೂ ಇಲ್ಲದ ಒಂದು ಹೆಣ್ಣು ಅಥವಾ ಗಂಡನ್ನು ಬಿಟ್ಟಿರೋರಾಗಿರ್ಬೋದು, ಅಥವಾ ಗಂಡನೇ ಆಕೆಯನ್ನು ಹೊರ ಹಾಕಿದ, ಈ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಕಥೆಯನ್ನು ಕೇಳ್ತೀಯ. ಅಂತಹದ್ದೇನೋ ಪರಿಸ್ಥಿತಿ ನಿನಗೆ ಬಂದು ಒದಗಿದೆಯಾ? ನಿನ್ನ ಈ ಶೋಕಕ್ಕೆ ಕಾರಣ ಏನು ತಾಯಿ? ಯಾರೋ ನಿಮ್ಮಂತೆ ಇಲ್ಲ, ಅಥವಾ ಯಾರೋ ನಿಮ್ಮ ಈ ಕಷ್ಟಕ್ಕೆ ಬೆಲೆ ಕೊಡ್ತಾ ಇಲ್ಲ, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಸಹಾಯ ಇದೆಲ್ಲ ಮಾಡಿಸ್ಕೊಂಡು ಕೂಡ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ. ಇದೇ ತಾನೇ ನಿಮ್ಮ ಸಮಸ್ಯೆ? ಇದೆ ಸರ್, ಇದೇ ಸಮಸ್ಯೆ ಅಂತಂದ್ರೆ ಅದೇ ಸರ್ ಹೇಳಿದ್ನಲ್ಲ, ಮುಂಚೆ ತುಂಬಾ ಕಷ್ಟ ಪಟ್ಟಿದೀವಿ. ಇಲ್ಲ ಕಷ್ಟಕ್ಕಿಂತ ಇದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ನೋ ಈ ವಿಚಾರದಲ್ಲಿ ನೀನು ತಪ್ಪು. ನೀನ್ ಏನು ಕಷ್ಟಪಟ್ಟೆ ಅದು ನಿನ್ನ ಬದುಕಿಗೆ ತಾಯಿ, ನೀನೇನು ಯಾರ ಬದುಕಿಗೂ ಕಷ್ಟಪಟ್ಟಿಲ್ಲ. ಕೇಳಿಸ್ಕೋ, ನೀನು ಎಲ್ಲಿವರೆಗೂ ನಾನು ಕಷ್ಟಪಟ್ಟು ಮಾಡಿದೆ ಅದು ನಿನ್ನ ಬದುಕು. ಏನು ನೀವು ಮಾಡಿದ್ರೆ ನಿಮ್ಮ ಮಕ್ಕಳಿಗೋಸ್ಕರ ಮಾಡಿರ್ತೀರಾ, ನಿಮ್ಮ ಅತ್ತೆ ಮಾವಂಗೋಸ್ಕರ ಮಾಡಿರ್ತೀರಾ. ನೀವು ಮಾಡಿದ್ದೀರಾ ಅನ್ನೋ ಒಂದು ಕಾರಣಕ್ಕೆ ಅವ್ರು ನಿಮ್ಮಂತೆ ಇರಬೇಕು ಅಂದ್ರೆ ಅದು ತಪ್ಪಾಗುತ್ತೆ. ಹೌದು, ಅವ್ರು ಇರಬೇಕಿತ್ತು ವಾಸ್ತವವಾಗಿ, ಯಾಕಂದ್ರೆ ಅವ್ರು ನಿಮ್ಮ ಕುಟುಂಬಸ್ಥರು, ನಿಮ್ಮನ್ನು ಅರ್ಥ ಮಾಡ್ಕೊಂಡು ಅವ್ರು ಹೋಗಬೇಕಿತ್ತು. ಹೋಗ್ತಾ ಇಲ್ಲ, ಈಗೇನು ಮಾಡ್ತೀಯಾ? ಕಷ್ಟಪಟ್ಟು ಪಡ್ಕೊಂಡಿರೋದನ್ನೆಲ್ಲ ದಾನ ಮಾಡಿಬಿಟ್ಟು ಬೀದಿಗೆ ಬರ್ತೀಯಾ, ಅಥವಾ ಇವ್ರು ನನ್ನ ಅತ್ತೆ ಮಾವನಲ್ಲ ಅಂತ ಅಮಾನವೀಯತೆಯನ್ನು ತೋರ್ತೀಯಾ? ಯಾವುದು ಬೇಡ, ಮಧ್ಯದಲ್ಲಿ ನಿಂತ್ಕೋ. ಸರಿ, ನನ್ನಿಂದ ಏನು ಧರ್ಮವಾಗಿ ನನ್ನ ಅತ್ತೆ ಮಾವಂಗೆ ಏನು ಮಾಡಬೇಕಿತ್ತು ಮಾಡಿದ್ದೀನಿ, ಹೌದಲ್ವಾ? ಅದ್ರ ಬಗ್ಗೆ ತೃಪ್ತಿ ಇದೆಯಲ್ವಾ? ನಿಜ ಸರ್, ಇದೆ ಸರ್. ಆದ್ರೆ ನಮ್ಮ ಮನೆ ಪ್ರತಿದಿನ ಒಂದ್ ನಿಮಿಷ ಸರ್, ಅವರು ಪ್ರತಿದಿನ ಕೊಡ್ತಾರೆ ಸರ್, ಇರುವಷ್ಟು ದಿನ ನಾವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ. ನಿನ್ಗೂ ಇಲ್ಲ, ನನ್ಗೂ ಅದು ಫೀಲ್ ಇದೆ ಸರ್, ನನ್ಗೂ ಇಲ್ಲ, ಅಟ್ಲೀಸ್ಟ್ ಇವ್ರಾದ್ರೂ ಇದಾರೆ, ಇವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಬಟ್ ಅವ್ರು ಒಂದೊಂದ್ ಟೈಮಲ್ಲಿ ಒಂದೊಂದ್ ತರ ಮಾತಾಡ್ತಾರೆ ಸರ್. ನನಗೆ ತುಂಬಾನೇ ಹರ್ಟ್ ಆಗಿದೆ ಅದರಿಂದ. ಈಗ ನಾನು ಮತ್ತೆ ಇಂಡಿಯಾಗೆ ಹೋಗ್ಬೇಕು, ಮತ್ತೆ ಅವ್ರ ಜೊತೆನೇ ಇರ್ಬೇಕು ಸರ್. ನೋಡಮ್ಮ, ನೀನು ಎಲ್ಲಾದ್ರೂ ಇರು, ನಾನು ಒಂದು ಮಾತ್ರ ಹೇಳಬಲ್ಲೆ, ಯಾವತ್ತೋ ಒಂದಿವ್ಸ ನಿನಗೂ ಅನ್ಸೋದು ಬೇಡ, ಈ ಯಾವ ಕೋಟಿನೂ ನಿನ್ನನ್ನು ಕಾಪಾಡಲ್ಲ. ಮುಂದೆ ಯಾವತ್ತೋ ಒಂದಿವ್ಸ ಇದೇ ಮನಸ್ಥಿತಿಯಲ್ಲಿ ಹೋಗ್ಬಿಟ್ರೆ, ನಾನು ಹೇಳೋದು ಅವ್ರಿಗೆ ಬೇಕಾದಂಗೆ ನಿನಗೆ ನಡ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ನೀವಿದ್ದನ್ನು ಅವರು ಒಪ್ಕೊಳ್ತಾ ಇಲ್ಲ ಅಂದಾಗ ಇದೊಂದು ಗೊಂದಲ, ಇದೊಂದು ಯುದ್ಧ ಭೂಮಿ, ಹೌದಲ್ವಾ? ಅದೊಂದು ಸಂಸಾರ ಅನ್ಸ್ಕೊಳುತ್ತಾ, ಅಥವಾ ಅದೊಂದು ಕುಟುಂಬ ಅನ್ಸ್ಕೊಳುತ್ತಾ? ನೀವು ಕೋಟಿ ರೂಪಾಯಿ ತಗೊಂಡೋಗಿ ಅವ್ರ ಮುಂದಕ್ಕೆ ಇಟ್ಟರೂ ಕೂಡ ಅವ್ರಿಗೆ ನಿಮ್ಮ ಬಗ್ಗೆ
ಕೆಟ್ಟ ಭಾವನೆ ಇದೆ ಅಥವಾ ನಿಮ್ಮ ಬಗ್ಗೆ ಏನೋ ಇವ್ರು ನಮ್ಮವ್ರು ಅಲ್ವೇ ಅಲ್ಲ ಅನ್ನೋ ಭಾವನೆ ಇದೆ ಅಂದಾಗ ನಿಮ್ಮ ಹಣ ಅವರನ್ನು ಖಂಡಿತ ತೃಪ್ತಿಗೊಳಿಸೋದಿಲ್ಲ. ಅವ್ರ ಮನಸ್ಸೊಳಗಡೆ ಬೇರೆ ಬಿಟ್ಬಿಟ್ಟಿದ್ದಾವೆ ಅಂದಾಗ ಖಂಡಿತ ನೀವು ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೋದು, ಹೌದಲ್ವಾ? ಹೌದು ಸರ್, ನಾನ್ ನಿಜ ಹೇಳ್ತೀನಿ ಸರ್, ನಿಮ್ ವಿಡಿಯೋ ನೋಡಿ ನಾನು ತುಂಬಾ ಧೈರ್ಯವಾಗಿದ್ದೀನಿ ಸರ್. ನೀವ್ ಹೇಳ್ತಾ ಇರ್ತೀರಾ ಯಾರ್ ಬರ್ಲಿ ಹೋಗ್ಲಿ ನಾವ್ ಇರ್ಬೇಕು, ನಾವ್ ಬದುಕ್ಬೇಕು, ನಮ್ಗಾಗಿ ಇದ್ರ ಪ್ರತಿ ಒಂದೊಂದು ಮಾತು ನನ್ಗೆ ಎಷ್ಟೊಂದು ಧೈರ್ಯ ತಂದಿದೆ ಸರ್. ನಿಜ ಹೇಳ್ತೀನಿ, ನಾವ್ ನಿಮ್ ವಿಡಿಯೋ ಕೇಳ್ತಿರ್ಬೇಕಾದ್ರೆ ನಮ್ಮ ಮನೆಯವ್ರು ನೋಡಿ ನೋಟಿಸ್ ಮಾಡಿ ಅವರು ಎಷ್ಟೊಂದು ವಿಡಿಯೋ ಕೇಳ್ತೀಯಲ್ಲ, ಯಾವಾಗ್ಲೂ ಕೇಳ್ತಾನೆ ಇರ್ತೀಯ, ಯಾರ್ ಮಾತು ಕೇಳ್ತೀಯ ಅಂತ ನೋಡಿ ಅವರೇ ಒಂದಿನ ಹೇಳಿದ್ರು ಸರ್ ನಂಗೆ, ಕಾಲ್ ಮಾಡು ಮಾತಾಡು, ನಿಂಗೆ ಸಮಾಧಾನ ಅನ್ಸಿದ್ರೆ ಅಂತ. ನಾನು ಅವ್ರಿಗೂ ನಿಮ್ ವಿಡಿಯೋಸ್ನೆಲ್ಲ ತೋರಿಸಿದೀನಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಧೈರ್ಯ ಹೇಳ್ತಾರೆ. ಒಂದ್ಸರಿ ವಿಡಿಯೋ ಕೇಳಿ ಮನ್ಸು ಎಷ್ಟು ನೆಮ್ಮದಿ ಅನ್ಸುತ್ತೆ, ಕೇಳಿ ಅಂತ ನಾನೇ ಎಷ್ಟೋ ಸರಿ ಕೇಳ್ತಿದ್ದೀನಿ ಸರ್. ಅವ್ರ ಹತ್ರ ಅವರಿಗೆ ಜಾಸ್ತಿ ಟೈಮ್ ಇರಲ್ಲ, ನಾ ಫ್ರೀ ಟೈಮಲ್ಲಿ ಕೇಳ್ತೀನಿ ಅಂತ ಕೇಳ್ತಾ ಇರ್ತಾರೆ ನಿಮ್ ವಿಡಿಯೋಸ್ ಎಲ್ಲ. ಬಟ್ ನಾನಂತೂ ಒಂದ್ ದಿನಾನು ಮಿಸ್ ಮಾಡಲ್ಲ ಸರ್ ನಿಮ್ ಶೋ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ನೀವು ಆಮೇಲೆ ಅಪ್ಲೋಡ್ ಮಾಡಿದ್ರು ಅದನ್ನು ಕೇಳ್ತಾನೆ ಇರ್ತೀನಿ ಸರ್. ನಿಮ್ ಮಾತು ಕೇಳ್ಬೇಕು, ಎಷ್ಟು ಧೈರ್ಯ ಅನ್ಸುತ್ತೆ. ಆ್ಯಂಡ್ ಶ್ವೇತಾ ಅವರೇ, ನಮ್ಗೆ ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ನೀವು ನನ್ನ ಬಗ್ಗೆ ಏನೋ ಹೇಳೋದ್ರಿ ಅಂತಲ್ಲ, ಬಟ್ ಒಂದು ತಂದೆ ತಾಯಿ ಇಲ್ಲದ ಆ ಪರಿಸ್ಥಿತಿಯಿಂದ ಬಂದು ಇನ್ಯಾರ್ದೋ ಆಶ್ರಯದಲ್ಲಿ ಬೆಳೆದ ಒಂದು ಹೆಣ್ಮಗಳು ಮುಂದೆ ತನ್ನ ಪ್ರೀತಿಯನ್ನು ಉಳಿಸ್ಕೊಂಡು ಅಥವಾ ತನ್ನ ಕಟ್ಕೊಂಡವ್ರ ಜೊತೆ ಆತನೂ ಕಷ್ಟದಲ್ಲಿದ್ದ, ಬಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಆ್ಯಂಡ್ ಈ ಕ್ಷಣಕ್ಕೂ ಕೂಡ ನೀವು ಹೇಳ್ತಾ ಇರೋದು, ಸರ್ ನಾನು ಇನ್ಯಾರನ್ನೂ ಬಹಳ ಕಾಳಜಿ ಮಾಡ್ತಾ ಇದ್ದೀನಿ, ಬಟ್ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನಿದಕ್ಕೆ ಹೇಳೋದು ಸ್ಪಷ್ಟವಾಗಿ ಹೇಳೋದಿಷ್ಟೇ. ಅಫ್ಕೋರ್ಸ್ ನನಗದು ಅರ್ಥ ಆಯಿತು. ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ಇದನ್ನು ನಿನ್ನಲ್ಲಿ ಬದುಕಿನ ಸತ್ಯಗಳು ಎಲ್ಲಿವರೆಗೂ ಒಳಗಡೆ ಕೂರೋದಿಲ್ವೋ ಅಲ್ಲಿವರೆಗೂ ನಿನ್ನ ಲಕ್ಷ ಕೋಟಿಗಳು ಇದು ಯಾವತ್ತೂ ನಿನಗೊಂದು ಮನಃಶಾಂತಿ ತಂದು ಕೊಡೋದಿಲ್ಲ. ಈವನ್ ನಿನ್ನ ಮನೆಗೆ ಆಚೆಯಿಂದ ದುಡ್ಕೊಂಡು ಬರೋ ನಿನ್ನ ಸಂಗಾತಿ ಆಗಿರ್ಬೋದು, ಬಹುಶಃ ಆಚೆಯ ಯಾವುದೋ ಒಂದು ವಿಚಾರ ನಿಮ್ಮ ಒಳಗಡೆ ಒಂದು ಗದ್ದಲ ತರ್ತಾ ಇದೆ ಅಂದರೆ ನೀವು ಒಂದೇ ಮನೆಯಲ್ಲಿ ಇದೇನು ಪ್ರಯೋಜನ? ಆತ ಯಾವುದಕ್ಕೂ ನೊಂದ್ಕೊಳ್ಳೋದು, ನೀನು ಅದನ್ನು ನೋಡಿ ನೀನು ನೊಂದ್ಕೊಳ್ಳೋದು. ಅರೆ ಮತ್ತು ನೀವು ಎಲ್ಲಿಗೆ ಹೋಗಿ ಹೊಂಟಿದ್ದೀರಾ? ಸಂತೋಷ ಅಂದರೆ ಅದೊಂದು ಗುರಿ ಅಲ್ಲ, ನೀನೊಂದು ಇಂಡಿಯಾಗೆ ಬಂದು ಸಂತೋಷವಾಗಿರೋದಲ್ಲ, ನೀನು ಪ್ರತಿ ಕ್ಷಣ ಸಂತೋಷವಾಗಿರಬೇಕು. ಹೇಳ್ತಾರಲ್ವ, ಹ್ಯಾಪಿನೆಸ್ ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಈಸ್ ಎ ಜರ್ನಿ. ಆ್ಯಂಡ್ ನೀವೇ ನೋಡ್ತೀಯ, ಈಗ ಅಪ್ಪು ಸರ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವ್ರಿಗೂ 1000 ಗುರಿಗಳಿದ್ದು ನಾನು ಅಲ್ಲಿ ಸಂತೋಷವಾಗಿರಬೇಕು. ಆ್ಯಂಡ್ ಆ ಥರ ಕೋಟ್ಯಾಂತರ ಜನ ಇವತ್ತು ಹೋಗ್ಬಿಟ್ರು. ಅಂದರೆ ಅಂತಹ ಮಹಾತ್ಮರು ಇದ್ದಾಗಲೂ ಖುಷಿಯಾಗಿದ್ದರು, ಮುಂದೆ ಖುಷಿಯಾಗಿರಬೇಕು ಅಂತಲೂ ಅಂದ್ಕೊಂಡಿದ್ರು, ಆ್ಯಂಡ್ ನನ್ನಿಂದ ಇನ್ನೊಂದಷ್ಟು ಜನ ಖುಷಿಯಾಗಿರಬೇಕು ಅಂತಲೂ ಅಂದ್ಕೊಂಡಿದ್ರು. ಬಟ್ ಅವ್ರ ಅದೃಷ್ಟ ಏನಂದರೆ ಇದ್ದಾಗಲೂ ಅವರು ಪ್ರತಿ ಕ್ಷಣ ಎಂಥದೇ ಕಷ್ಟಗಳು ಬಂದರು ಖುಷಿಯಿಂದ ಕಳೆದ್ರು. ಅವರು ಸಂತೋಷ ಅನ್ನುವಂಥದ್ದನ್ನು 5 ವರ್ಷ ಆದಮೇಲೆ ಮನೆ ಕಟ್ಸಾದ್ಮೇಲೆ ಸಂತೋಷವಾಗಿರ್ತೀನಿ ಅಂದರೆ ಇರ್ತೀರಾ ನೀವು? ಇದು ಭಯ ಹುಟ್ಟಿಸೋದಲ್ಲ, ಇದೊಂದು ಅನಿರೀಕ್ಷಿತ, ಇದೊಂದು ನೀರ ಮೇಲಿನ ಗುಳ್ಳೆ, ಹೌದಲ್ವಾ? ಹಾಗಾಗಿ ಆಚೆಗಿನ ವಿಚಾರಗಳನ್ನು ಆಚೆ ಹೋದಾಗ ನಿಭಾಯಿಸಿ, ಮನೆಯೊಳಗಡೆ ಇದ್ದಾಗ ಅದು ನಿಮ್ಮಿಬ್ಬರನ್ನು ಹಾಳು ಮಾಡೋದು ಬೇಡ. ಊರಿಂದ ಊರಿಗೆ ಹೋಗಿ ಅಲ್ಲೇನು ಇಬ್ಬರು ಕೂತು ಹಳ್ಳಿಗೆ ಹೋಗಿದ್ದೀರಾ? ಬದುಕನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದಾಗಲೂ ಅಷ್ಟೇ, ನೀನೊಬ್ಬ ಮನೆಯ ಸೊಸೆಯಾಗಿ ಮತ್ತು ಮಕ್ಕಳಿಗೆ ತಾಯಿಯಾಗಿ ನಿನ್ನ ಕರ್ತವ್ಯಗಳು ಬೇರೆ. ಆ್ಯಂಡ್ ಅವ್ರ ಹಿರಿ ಜೀವಗಳು ಅವರೊಳಗಡೆ ಏನು ಅಸಮಾಧಾನ ಇದೆ, ಅವರಲ್ಲಿ ಏನು ನೋವಿದೆ, ಅವರು ಹೊರಗಡೆ ಆಗ್ತಾರೆ. ಆದರೆ ನೀನು ಅದ್ರ ಮೇಲೆ ನಿನ್ನ ನೆಮ್ಮದಿ ನಿರ್ಧಾರ ಆಗೋದು ಬೇಡ. ನಿನಗದು ಕಿರಿಕಿರಿ ಅನ್ನಿಸ್ತಾ ಇದೆಯಾ, ನೀನು ಬೇರೆ ಮಾರ್ಗಗಳನ್ನು ನೋಡಿಕೊಳ್ಬೋದು. ಆ್ಯಂಡ್ ನೀನು ಸರಿ ಇದ್ದ ಮೇಲೂ ಕೂಡ ಅಲ್ಲಿ ಏನೋ ಒಂದು ಸುಮ್ಮನೆ ಕಿರಿಕಿರಿ ಆಗ್ತಿದೆ ಅಂದರೆ ಅವ್ರು ಯಾರೇ ಆಗಲಿ ಅಮ್ಮ, ನಾನು ಹೇಳೋದು ಸ್ವಲ್ಪ ನೀವು ಒಂಚೂರು ನಿರ್ಲಕ್ಷ್ಯ ತೋರಿಸ್ಬೇಕು, ನೀವು ಒಂದು ಸ್ವಲ್ಪ ಬುದ್ಧಿವಂತರಾಗಬೇಕು. ಬಟ್ ಆ ಬುದ್ಧಿವಂತಿಕೆಯಲ್ಲಿ ಯಾರಿಗೂ ಕೇಡು ಬಯಸ್ತಾ ಇಲ್ಲ ನಾವು. ನಿಮ್ಮ ಮಕ್ಕಳಿದ್ದಾರೆ ಆ್ಯಂಡ್ ನಿಮಗೂ ಒಂದು ಭವಿಷ್ಯ ಇದೆ. ನಾನು ಪದೇ ಪದೇ ಹೇಳ್ತೀನಿ, ನಿಮ್ಮ ಇಡೀ ಜೀವನವನ್ನು ಯಾರನ್ನೋ ಖುಷಿಯಾಗಿರಿಸಲಿಕ್ಕೆ ಖಂಡಿತ ಪ್ರಯತ್ನ ಪಡಿ. ಬಟ್ ಇನ್ಯಾರನ್ನೂ ಖುಷಿಯಾಗಿರಿಸ್ಬೇಕು ಆಗ್ತಾ 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 ನಿಮ್ಮನ್ನು ನೀವು ಮರೆತು ನಿಮ್ಮನ್ನು ನೀವು ಮಾರ್ಕೊಳ್ಬೇಡಿ. ನಿಮ್ಮ ಬದುಕು ಇಷ್ಟೇ. ನಾನು ಹೇಳೋದು, ನೀವೆಷ್ಟು ದುಡಿತೀರಾ, ಎಷ್ಟು ಲಕ್ಷದ ಮನೆ ಕಟ್ಟಿಸ್ತೀರಾ, ಅದು ವಿಷಯ ಅಲ್ಲ. ನೀವು ಇಡೀ ಚಿಕ್ಕ ವಯಸ್ಸಿಂದಲೂ ಕೂಡ ಇಲ್ಲಿವರೆಗೂ ಆ್ಯಂಡ್ ಮುಂದೆಯೂ ಕೂಡ ಯೋಚನೆ ಮಾಡೋದು ಒಂದೇ ವಿಚಾರದ ಬಗ್ಗೆ, ಅದು ಮಾನಸಿಕ ನೆಮ್ಮದಿ. ನಿಮ್ಮ ಗಂಡ ಆಚೆಯಿಂದ ಸುಡ್ಗೆಸಲ್ಲಿ 1 ಲಕ್ಷ 2 ಲಕ್ಷ ತಂದುಬಿಟ್ಟು ನಿನ್ನ ಮುಂದೆ ಇಟ್ಬಿಟ್ಟು ನಿನ್ನನ್ನು ಬೈತಾ ಕೂತ್ಕೊಂಡ್ರೆ ಆ ಲಕ್ಷ ಖುಷಿ ಪಡಬೇಕು ಅಥವಾ ನಿನ್ನ ಗಂಡನ ವರ್ತನೆಗೆ ಬೇಜಾರಾಗಬೇಕು?
ಅಂತಿಮವಾಗಿ ಮುಖ್ಯವಾಗೋದು ನಿನ್ನ ಗಂಡ ಮತ್ತು ನಿನ್ನ ನಡುವಿನ ಆ ಭಾವನೆಗಳು. ಅಲ್ಲಿ ಒಂದು ಹೊತ್ತಿನ ಊಟ ಇಲ್ಲ ಅಂದರೂ ಕೂಡ ನೀವು ಖುಷಿಯಾಗಿರ್ತೀರ ಯಾವಾಗಲೂ ನಿಮ್ಮಿಬ್ಬರ ನಡುವೆ ಒಂದು ಹೊಂದಾಣಿಕೆ ಇದ್ದಾಗ, ಹೌದಲ್ವಾ? ನಿಮ್ಗನ್ಸ್ಬೋದು ಇದು ಕೊಂಚ ಕಷ್ಟ ಆಗುತ್ತೆ ಅಳವಡಿಸ್ಕೊಳ್ಳೋದಕ್ಕೆ ಅಂತ, ಬಟ್ ಒಮ್ಮೆ ಅಳವಡಿಸ್ಕೋತಾಯಿ ನಿನ್ನ ಬದುಕು ಭಾಳ ಅದ್ಭುತವಾಗಿರುತ್ತೆ. ನೀನು ಎಲ್ಲಾದರೂ ಇರು, ನೀನು ಬದುಕನ್ನು ಕಟ್ಕೊಳ್ತೀಯ. ನಾನು ಹೇಳ್ತಾ ಇರೋದು ಯಾರನ್ನೋ ಪ್ರೀತಿ ಮಾಡ್ತೀಯ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಎಲ್ಲ ಸುಖಗಳನ್ನು, ನೆಮ್ಮದಿಗಳನ್ನು, ಮನಃಶಾಂತಿಗಳನ್ನು ಸ್ಮಶಾನಕ್ಕೆ ಕಳಿಸೋದು ಬೇಡ. ಹೌದು, ನೀವು ಪ್ರೀತಿ ಮಾಡ್ತೀರಾ ಸರಿ, ಬಟ್ ಹಾಗಂತ ಯಾರಿಗೂ ಅಡಿಯಾಳಾಗೋದು ಬೇಡ ಅಲ್ವಾ? ಹೌದು ಸರ್, ನನ್ಗೆ ನಿಜ ಸರ್ ನಿಮ್ ಮಾತು ಮುಂಚೆ ಕೇಳಿದಾಗೆಲ್ಲ ಹಾಗೆ ಅನ್ಸುದು ಸರ್. ನಾವು ತುಂಬಾನೇ ತಲೆ ಬಾಗ್ತಾ ಇದೀವಿ ಏನೋ ಅಂತ, ಆದ್ರೆ ಮನ್ಸಲ್ಲಿ ಒಂದು ನನಗೆ ಕೊರಗ್ತಾ ಇತ್ತು ಸರ್ ಯಾವಾಗ್ಲೂ. ನನ್ಗಂತೂ ತಂದೆ ತಾಯಿ ಇಲ್ಲ, ನಾನು ಇವ್ರಿಗೆ ಈ ತರ ಮಾಡಿ ಅದ್ ತಪ್ಪು ಮಾಡ್ತಿದ್ದೀನೇನೋ, ಸರಿ ನಾನೇ ಸರಿ ಹೋಗ್ಬಿಡಣ, ಅವ್ರು ಹೆಂಗ್ ಅಂತಾರೋ ಹಂಗ್ ಹೊಂದ್ಕೊಂಡ್ಬಿಡಣ ಅಂತ ಪ್ರತಿ ಟೈಮು ಇಲ್ಲಿಂದ ಹೋಗ್ಬೇಕಾದ್ರೆ ಖುಷಿಯಿಂದಾನೇ ಹೋಗಿರ್ತೀನಿ ಸರ್. ಹೋಗಿ 2 ದಿನ ಚೆನ್ನಾಗಿರ್ತೀವಿ, ಅದಾದ ನಂತರ ಏನಾದ್ರು ಕಿರಿಕಿರಿಗೆ ಮನಸ್ತಾಪ ಆಗಿ ಮತ್ತೆ ನಾನು ದ್ವೇಷ ಇಟ್ಕೊಂಡೇ ಬರ್ತೀನಿ ಸರ್. ನಾನು ಎಷ್ಟೇ ಬೇಡ, ಅದಾಗೋದು ಬೇಡ. ಇದು ಸಾಧ್ಯವಾಗಬೇಕಂದ್ರೆ ನಿನ್ನೊಳಗಡೆ ಒಂದು ದೊಡ್ಡ ನಿರ್ಧಾರ ಆಗಬೇಕು. ಅದೊಂದು ಧ್ಯಾನ, ಅದೊಂದು ಸಾಧನೆ. ನೀವು ನನ್ನನ್ನು ಫೋನ್ ಮಾಡಿ ಬೈದರೂ ಕೂಡ, ಹೊಗಳಿದ್ರೂ ಕೂಡ, ನನ್ನ ವ್ಯಕ್ತಿತ್ವದಲ್ಲಿ ಆ ಮೂಲ ವಿಚಾರ ಏನಿದೆ ಅದು ಬದಲಾಗಬಾರ್ದು. ಹಾಗೆ ನೀನು ಇಲ್ಲಿ ನಿರ್ಧಾರ ಮಾಡ್ಕೊಂಡು ಹೊರಟ್ರೆ ಮುಗೀತು. ಅವ್ರು ನಿಮ್ಮ ಮುಂದಕ್ಕೆ ಬಂದು ಕೈ ತೋರಿಸ್ಕೊಂಡು ಬೈದರೂ ಕೂಡ ನಿನ್ನ ವ್ಯಕ್ತಿತ್ವದಲ್ಲಿ ಅಥವಾ ನಿನ್ನ ರಾಗದ್ವೇಷದಲ್ಲಿ ಅಥವಾ ನಿನ್ನ ನೆಮ್ಮದಿಯಲ್ಲಿ ಯಾವುದೇ ಬದಲಾವಣೆ ಬರಬಾರ್ದು. ಅಷ್ಟು ಬದಲಾಗಿರೋಕ್ಕೆ ಸಾಧ್ಯನಾ ನೀನು? ಹೌದು, ಸಾಧ್ಯ. ನೀನು ನಿರ್ಧಾರ ಮಾಡಬೇಕಷ್ಟೇ. ಎಲ್ಲಿವರೆಗೂ ನನಗಂತೂ ತಂದೆ ತಾಯಿ ಇಲ್ಲ, ಅವ್ರದ್ದು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋಣ. ಹೌದು, ನೋಡ್ಕೊಳ್ತಾ ಇದೆಯಾ, ನಿನಗೆ ಖಂಡಿತ ಹೆಮ್ಮೆ ಇದೆ ಅದ್ರ ಬಗ್ಗೆ, ನಾನು ಮಾಡ್ತಾ ಇದ್ದೀನಿ ಅಂತ. ಬಟ್ ವಿಷಯ ಏನಂದರೆ ಆ ಕಡೆಯಿಂದ ಒಂದು ಪ್ರತಿಕೂಲವಾದ ಅಥವಾ ಒಂದು ಅದಕ್ಕೆ ಸಮನಾದ ಪ್ರೀತಿ ಬಂದರೆ ಅದೊಂದು ಸ್ವರ್ಗ. ಹಾ ಸರ್, ನಾವು ಒಂದೊಂದ್ ಟೈಮಲ್ಲಿ ಅದೇ ಅನ್ಕೋತಾ ಇರ್ತೀವಿ ಸರ್. ಇದಿಷ್ಟು ಸರಿ ಹೋಗ್ಬಿಟ್ರೆ ನಮ್ಮ ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತೀವಿ ಸರ್ ನಾವು. ಇಲ್ಲ ತಾಯಿ, ಹೇಗಿರುತ್ತೆ ನಾನು ಆ ಖುಷಿನ ನೋಡಿದೀನಿ ಸರ್. ಎಲ್ಲವನ್ನೂ ಕೊಟ್ಟ ಭಗವಂತ ಎಲ್ಲೋ ಖುಷಿ ಸಂದರ್ಭದಲ್ಲಿ ಒಂದ್ ನಿಮಿಷ ಸರ್, ಎಲ್ಲ ಖುಷಿಯಾಗಿದ್ದಾಗ ನಮ್ಮ ಹಸ್ಬೆಂಡ್ ಇದ್ದಾಗ ತುಂಬಾ ಖುಷಿಯಾಗಿ ಇರ್ತಾರೆ ಸರ್, ತುಂಬಾನೇ ಪ್ರೀತಿ ಕೊಡ್ತಾರೆ ಸರ್. ನನಗೆ ಅವಾಗ ಏನಪ್ಪಾ ಇಲ್ಲಿ ಬಿಡು ಏನೋ ಒಂದಾಗಿರುತ್ತೆ ಅಂತ ನಾನು ಸಡನ್ ಆಗಿ ಚೇಂಜ್ ಆಗ್ಬಿಡ್ತೀನಿ. ನಮ್ಮ ಅತ್ತೆ ಮಾವ ಅಲ್ಲ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದಾರ ಅಂತ ಫುಲ್ ಖುಷಿ ಆಗ್ಬಿಡ್ತೀನಿ ಸರ್. ನಾನು ಆಗ್ತೀನಿ, ಇವರು ಆಗ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ ತಕ್ಷಣ ಮತ್ತೆ ಚೇಂಜ್ ಆಗ್ಬಿಡುತ್ತೆ ಸರ್. ಅದೆಲ್ಲ ಅಲ್ಲಿ ತುಂಬಾ ಹರ್ಟ್ ಆಗುತ್ತೆ ನಮ್ಗೆ. ಅದು ನಿಮ್ಮಲ್ಲಾಗಿರೋ ತಪ್ಪುಗಳು, ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿಗಳು ಬದಲಾಗುತ್ತವೆ, ಬಟ್ ನಿಮ್ಮಲ್ಲಿ ಯಾಕೆ ಬದಲಾವಣೆ ಆಗಬೇಕು? ಅವ್ರು ಹೇಗಿದ್ರು ಕೂಡ ನೀವು ಒಂದೇ ರೀತಿ ಇರ್ಲಿಕ್ಕೆ ನಿಮ್ಮ ಕೈಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲ ಸರ್, ಪ್ರತಿ ಟೈಮ್ ಏನಾದ್ರು ಚೇಂಜ್ ಇರ್ಬೇಕಮ್ಮ. ಮುಂದ್ಗಡೆ ಇರೋ ವ್ಯಕ್ತಿಗಳು ಖಂಡಿತ ನೀವು ಅಂದ್ಕೊಂಡಂಗೆ ಸದಾ ಇರಲ್ಲ, ಅದೊಂದು ಭ್ರಮೆ, ಇರ್ತಾರೆ ಅನ್ನೋದು, ಹೌದಲ್ವಾ? ಅವ್ರು ಬದಲಾಗ್ತಾರೆ, ಬಟ್ ನಿಂಗೆ ಬದಲಾವಣೆ ನೀನು ಬೇರೆಯವ್ರು ಆಗ್ತಾ ಇದ್ದಾರೆ ಅನ್ನೋದಕ್ಕಿಂತ ನಿನ್ನೊಳಗಡೆ ಆಗ್ತಾ ಇರೋದು. ಚೆನ್ನಾಗಿದ್ದಾಗ ನೀನು ಚೆನ್ನಾಗಿ ಮಾತಾಡಿಸ್ತೀಯ ಅನ್ನೋದಾದರೆ ಚೆನ್ನಾಗಿಲ್ದಾಗಲೂ ನೀನು ಚೆನ್ನಾಗಿ ಮಾತಾಡಿಸೋ, ಅದು ನಿನ್ನ ವ್ಯಕ್ತಿತ್ವ. ಅದು ಯಾಕೆ ಆಗೋದಿಲ್ವಾ? ಅದಕ್ಕೆ ಬುದ್ಧನೇ ಆಗಬೇಕಾ? ಕೆಲವೊಮ್ಮೆ ಮೌನದಿಂದ ಇರೋದು ಕೂಡ ಒಂದು ದೊಡ್ಡ ಸಾಧನೆ. ಅದು ನಿಮ್ಮಿಂದ ಸಾಧ್ಯನಾ? ಪ್ರಯತ್ನ ಮಾಡಿ ನೋಡಿ. ಇಲ್ಲ ಸರ್, ನಾನು ತುಂಬಾ ಸರಿ ಅಂದ್ರೆ 1 ಇಯರ್ ತನಕನೂ ಮಾತ್ಬಿಟ್ಟು ನನ್ನ ಜೀವನ ನನಗೂ ಸಾಕಾಗಿದೆ ಅಂತ ನಾನು ನೆಮ್ಮದಿಯಾಗಿರೋಣ ಅಂತ 1 ವರ್ಷ ತನಕನೂ ಬಿಟ್ಟಿದೀನಿ ಸರ್ ನನ್ನ ಮಾತು. ಇವಾಗ ರೀಸೆಂಟ್ಲಿನೇ, ಯಾಕೆ ಅಂದ್ರೆ ನಾನು ಅಲ್ಲಿ ಇದ್ದು ಬಂದು ಮನೆ ಕಟ್ಟಿ ಎಲ್ಲ ಏನೇನೋ ಮಾಡಿ ಬಂದೆ ಸರ್. ಅದಾದ್ಮೇಲೂ ಅವ್ರು ನಾನು ಬಂದ ತಕ್ಷಣ ನನ್ಗೆ ಒಂದಿನ ಕಾಲ್ ಮಾಡ್ಲಿಲ್ಲ, ಹೇಗಿದ್ಯಾ ಅಂತ ಕೇಳಿಲ್ಲ. ನಾವ್ ಅಲ್ಲಿಂದ ಬರ್ಬೇಕಾದ್ರೂ ಫ್ಲೈಟ್ ತುಂಬಾ ಪ್ರಾಬ್ಲಮ್ ಆಗಿತ್ತು ಸರ್. ಲಾಕ್ಡೌನ್ ಆಗಿ ಯಾವ್ದು ಫ್ಲೈಟ್ ಸಿಗ್ಲಿಲ್ಲ, ಕ್ವಾರಂಟೈನ್ ಅಲ್ಲಿ ಇದ್ದು ತುಂಬಾನೇ ಕಷ್ಟಪಟ್ಟು ಬಂದಿದೀನಿ. ಆಗ್ಲೂ ಮಗು ಹೇಗಿದೆ, ನೀನ್ ಹೇಗಿದ್ಯಾ ಅಂತ ಒಂದಿನ ನನಗೆ ಕಾಲ್ ಮಾಡ್ಲಿಲ್ಲ. ನಂಗೂ ಹೆಲ್ತ್ ಇಶ್ಯೂ ಆಯ್ತು ಸ್ವಲ್ಪ, ಅವಾಗೂ ನನಗೆ ಕಾಲ್ ಮಾಡ್ಲಿಲ್ಲ. ಅವಾಗ ಈಗ ನಮ್ಮ ಮಾವಂಗೆ ಹುಷಾರಿಲ್ಲಾರ್ದಾಗ ಕಾಲ್ ಮಾಡಿ, ಅವ್ರಿಗೂ ಕೊರೋನಾ ಆಗಿ ತುಂಬಾನೇ ಪ್ರಾಬ್ಲಮ್ ಆಗಿತ್ತು. ಆ ಟೈಮಲ್ಲಿ ನನಗೆ ಒಂಥರ ಬೇಜಾರಾಯ್ತು ಸರ್. ನಿಜ ಹೇಳ್ತಿದ್ದೀನಿ ನಿಮ್ ಮುಂದೆ, ಹೋಗ್ಲಿ ಬಿಡು ಏನೋ ಆಗಿದ್ದಾಯ್ತು, ಎಷ್ಟೊತ್ತಿದ್ರು ನಮ್ಮ ಮಾವನೇ ಅಲ್ಲ ಅವರು ಅಂತ ನಾವು ಮಾತಾಡಿ ಚೆನ್ನಾಗಿ ಅವ್ರಿಗೆ ತೋರಿಸಿ ಎಲ್ಲ ಇದು ಮಾಡಿದ್ವಿ. ಅವಾಗ ನನ್ನ ಹತ್ರ ಫೋನ್ ಹಚ್ಚಿ ಹೇಗಿದ್ಯಾ ಏನು ಅಂತ ಇವಾಗಿಂದ ಮಾತಾಡ್ತಾ ಇದಾರೆ. ನೋಡಮ್ಮ, ನಾನು ಅದನ್ನು ಹೆಚ್ಚು ತಗೊಳ್ಳಿಕ್ಕೆ ಹೋಗಲ್ಲ. ಅಫ್ಕೋರ್ಸ್ ನಿಮ್ಮೆಲ್ಲ ವಿಚಾರಗಳನ್ನು ನಾನು ಕೇಳಿದ್ದೀನಿ, ಬಟ್ ನನ್ನ ಇಡೀ ಸಂದೇಶ, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸ್ಪೀಚ್ ಆಗಿರ್ಬೋದು, ನೀವು ಇನ್ನೊಬ್ಬರನ್ನು ದೂಷಿಸೋದನ್ನು ಬಿಟ್ಟು ನಿಮ್ಮೊಳಗಡೆ ಎಲ್ಲಿವರೆಗೂ ಬದಲಾವಣೆ ಮಾಡಿಕೊಳ್ಳೋದಿಲ್ವೋ, ಆ್ಯಂಡ್ ನಾನು ಇನ್ನೂ ಸೂಕ್ಷ್ಮವಾಗಿ ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ
ಇನ್ನೊಬ್ಬರು ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ನಿಮ್ಮ ಬಗ್ಗೆ ನೀವೇನು ಅಭಿಪ್ರಾಯ ಇಟ್ಕೊಂಡಿದ್ದೀರಾ. ಹಾಗೆ ಋತುಗಳು ಬದಲಾದ ಹಾಗೆ ನಿಮ್ಮ ವ್ಯಕ್ತಿತ್ವವು ಬದಲಾಗೋದಾದರೆ ಅದೊಂದು ಸತ್ತು ಬದುಕಿದ ರೀತಿ. ನಿಮ್ಮ ಮುಂದ್ಗಡೆ ಇರೋರು ಫೋನ್ ಮಾಡ್ತಾರೋ ಫೋನ್ ಮಾಡಲು ಬೇಕಿಲ್ಲ, ಬಟ್ ನೀವು ಮಾಡಿದ್ರಲ್ಲ ಅದು ನೀವು, ಆ್ಯಂಡ್ ನೀವು ಮಾಡಲಿಲ್ವಲ್ಲ ಅದು ನೀವೇ. ನಾನು ಇದನ್ನು ಮಾತ್ರ ಜಗತ್ತಿಗೆ ಹೇಳ್ತಾ ಇದ್ದೀನಿ, ಅಂದರೆ ನಾನು ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅಷ್ಟೆಲ್ಲ ಮಾಡಿ ಬಂದೆ, ನಾನು ಬಂದ ಮೇಲೆ ಹೆಂಗಿದ್ದೀಯ ಅಂತ ಒಂದು ಫೋನ್ ಮಾಡಿ ಕೇಳಲಿಲ್ಲ. ನಿಮಗೆ ಬಿಡ್ತೀನಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದೇನಾಗ್ಬಿಡುತ್ತೆ, ಜಗತ್ತಿನ ಜ್ಞಾನದ ಬಗ್ಗೆ ತಿಳ್ಕೊಂಡ ನಿಮಗೆ ಕೆಲವೊಮ್ಮೆ ಬದುಕಿನ ಜ್ಞಾನಗಳ ಕೆಲವು ಸೂಕ್ಷ್ಮ ವಿಚಾರಗಳ ಅರಿವಿಲ್ಲದೆ ಹೋದರೆ ಅದ್ಯಾವುದೂ ಕೂಡ ನಿಮಗೊಂದು ಸಂತೋಷದಲ್ಲಿ ಪೂರ್ಣತೆಯನ್ನು ಸಾಧಿಸೋದಕ್ಕೆ ಬಿಡೋದಿಲ್ಲ. ನಿನಗೆ ಸಂತೋಷ ಇದೆ, ಬಟ್ ಅದು ಪೂರ್ಣವಾಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನಿನ್ನೊಳಗಡೆನೇ ಇರೋ ನ್ಯೂನ್ಯತೆಗಳು. ಈ ಜಗತ್ತು ನಿನಗೇನು ಕೊಡಬೇಕು, ಜಗತ್ತು ನನಗೇನು ಸನ್ಮಾನ ಮಾಡಬೇಕು, ಇನ್ನೊಬ್ಬರು ನನಗೇನು ಕೊಡಬೇಕು, ಬರೀ ಅಲ್ಲೇ ಇದ್ದೀರ ಹೊರತು ನಿಮ್ಮಿಂದ ಏನಾಯಿತು ಅದಕ್ಕೊಂದು ತೃಪ್ತಿ ತಗೊಂಡು ನಿಮ್ಮ ಪಾಡಿಗೆ ನೀವು ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ ನಿಮ್ಮ ಕೈಲಿ. ಅವ್ರು ನನಗೆ ಫೋನ್ ಮಾಡಲಿಲ್ಲ, ಅರೇ ಅವ್ರು ಇನ್ನೇನು ಸೂರ್ಯಾಸ್ತದಲ್ಲಿದ್ದಾರಮ್ಮ, ಅವ್ರು ಬಿದ್ದೋಗೋ ಜೀವಗಳು, ಈಗ ಏನು ಮಾಡಲಿಕ್ಕಾಗುತ್ತೆ ನೀವು? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅವರಿಂದ ಏನಾಯ್ತಲ್ಲ ನಿಮ್ಮಿಂದ ಏನಾಯಿತು. ಇಫ್ ಇಟ್ ಈಸ್ ಗುಡ್ ನೀವು ಬೆಂತಡ್ಕೊಳ್ಳಿ, ಇಫ್ ಇಟ್ ಈಸ್ ಬ್ಯಾಡ್ ನೀವು ಪಶ್ಚಾತ್ತಾಪ ಪಡ್ಕೊಂಡು ತಿದ್ದುಕೊಳ್ಳಿ. ಬಟ್ ನಾನು ಹೇಳ್ತೀನಿ, ಬಹುಶಃ ನಿಮ್ಮ ಇಷ್ಟು ವಿಚಾರಗಳಿಗೆ ನಿಮ್ಮೊಳಗಿರುವ ಐ ಥಿಂಕ್ ಅವು ಜಗತ್ತಿಗೆ ಹೌದು ಈಕೆ ನಿರೀಕ್ಷೆ ಇಡೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನಿಸಿದ್ರೂ ಕೂಡ ಆ ನಿರೀಕ್ಷೆಗಳೇ ನಿನ್ನ ಇಲ್ಲಿಗೆ ತಂದಿರೋದು. ಅವರು ನಿನಗೆ ಬೆಲೆ ಕೊಡಬೇಕಿತ್ತು, ಬಟ್ ಅವ್ರು ಕೊಡ್ತಾನೇ ಇಲ್ಲ, ಅವ್ರು ಬದಲಾಗ್ತಾನೇ ಇಲ್ಲ ಅಂದಾಗಲೂ ಕೂಡ ನೀನು ಅಲ್ಲೇ ಕೂತ್ಕೊಳ್ಳೋದಿದೆಯಲ್ಲ. ನೀನು ಅವ್ರು ನಿನ್ನನ್ನು ಪ್ರೀತಿಯಿಂದ ಮಾತಾಡಿಸ್ದೆ ಹೋದರೂ ಕೂಡ ನೀನು ತಂದೆ ತಾಯಿ ಸ್ಥಾನದಲ್ಲಿ ಇಡ್ಬೋದು, ಹೌದಲ್ವಾ? ಅವ್ರು ನಿನ್ನನ್ನು ಭಾಳ ಪ್ರೀತಿಯಿಂದ ಮಾತಾಡಿಸಿ ಅಪ್ಕೊಂಡ್ರೆ ಮಾತ್ರನ ನೀನು ತಂದೆ ತಾಯಿ ಬೆಲೆ ಗೌರವ ಕೊಟ್ಟಂಗೆ ಇಲ್ಲ. ಅವ್ರು ರಾಕ್ಷಸರಾಗಿರ್ಲಿ. ನೀವು ಹೇಳ್ತಾ ಇರೋ ಮಾತುಗಳು ಪ್ರತಿ ಟೈಮು ತಂದೆ ತಾಯಿ ಬೆಲೆ ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ, ಹಂಗೆ ಅದು ಒಂದೊಂದ್ ಟೈಮ್ ತುಂಬಾನೇ ಬೇಜಾರಾಗ್ತಾ ಇತ್ತು ಸರ್. ನಂಗೆ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ಹೆಂಗ್ ಹೇಳ್ಕೋಬೇಕು ಅಂತಂದು ನನ್ಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ನನಗದು ಗೊತ್ತಾಯಿತು. ತಪ್ಪು ಮಾಡ್ತಾ ಇದ್ದೀನಿ ಅಂತ ನನ್ಗೆ ಅದು ಕೊರಗ್ತಾ ಇದೆ ಸರ್. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಅವರ ಬಗೆಗೆ ಇರುವ ಅಭಿಪ್ರಾಯಗಳಾಗಲಿ ಅಥವಾ ಆ ಅಭಿಪ್ರಾಯಗಳನ್ನು ನೀವು ಅಂದುಕೊಂಡು ಸುಮ್ಮನಾಗಿಲ್ಲ, ಅದಕ್ಕೆ ತಕ್ಕನಾಗಿ ನೀವು ನ್ಯಾಯವನ್ನು ಕೂಡ ಒದಗಿಸ್ತಿದ್ದೀರಾ. ಆ್ಯಂಡ್ ಅವರು ಅದರ ಪ್ರತಿಫಲವನ್ನು ಕೂಡ ಇವತ್ತು ಊಟ ಮಾಡ್ತಿದ್ದಾರೆ, ಹೌದಲ್ವಾ? ಬಟ್ ಅವ್ರಿಗೆ ಅದಕ್ಕೆ ಕೃತಜ್ಞರಾಗಿಲ್ಲ. ಅದು ಅವ್ರ ವ್ಯಕ್ತಿತ್ವ, ಅವ್ರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅದೇ ಸತ್ಯ. ಅರ್ಥ ಆಯ್ತಲ್ವಾ? ಯಾವುದೋ ಹಳೆಯದನ್ನೇ ದೊಡ್ಡದು ಮಾಡಿ ಇವತ್ತಿಗೂ ಇನ್ನೇನು ಕಡೆ ಹಂತದಲ್ಲೂ ಕೂಡ ಅವ್ರಿಗೆ ಅತೃಪ್ತರಾಗಿ ಬದುಕ್ತಾ ಇದ್ದಾರೆ ಅಂದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರು ಬದಲಾಗೋ ಜೀವಗಳಲ್ಲ. ಹಾಗಾಗಿನೇ ನಿನಗೆ ಒಂದು ವಿಷಯವನ್ನು ನಾನು ಪದೇ ಪದೇ ಒತ್ತಿ ಹೇಳ್ತಾ ಇರೋದು, ಅಲ್ಲಿ ಯಾವುದೋ ಒಂದು ಸರಿ ಹೋಗ್ತಿಲ್ಲ ಅಂದಾಗ ನಿನ್ನೊಳಗಡೆನೂ ಒಂದೆರಡು ಬದಲಾವಣೆಗಳಾಗ್ಬಿಡ್ಲಿ. ಆ್ಯಂಡ್ ನಿನ್ನ ಬದಲಾವಣೆಯಿಂದ ಖಂಡಿತ ಅವ್ರಿಗೆ ಸಿಗ್ತಾ ಇರೋ ಊಟ ಕಡಿಮೆ ಆಗ್ತಾ ಇಲ್ಲ, ಅವ್ರಿಗೆ ಸಿಗ್ತಾ ಇರೋ ಸವಲತ್ತುಗಳು ಕಡಿಮೆ ಆಗ್ತಾ ಇಲ್ಲ. ಬಟ್ ಅವ್ರ ಪಾಪವನ್ನು ಅವ್ರು ಅನುಭವಿಸ್ಲೇಬೇಕು. ನೀನು ಮಾಡ್ದೇನೇ ಇರಲಿ, ಅವ್ರು ಅನುಭವಿಸಬೇಕು. ಇಫ್ ಇಟ್ ಈಸ್ ಒಳ್ಳೇದಾದರೂ ಕೂಡ ಅವರೇ ಅನುಭವಿಸಬೇಕು, ಕೆಟ್ಟದಾದರೂ ಕೂಡ ಅವ್ರು ಅನುಭವಿಸ್ಲೇಬೇಕು. ಅದರಲ್ಲಿ ನಿನಗೆ ಒಂದೇನೆಂದರೆ, ಬಹುಶಃ ಅವ್ರು ತಿನ್ನೋ ಊಟ ಅಥವಾ ಅವ್ರು ತಿನ್ನೋ ವಿಷ ನಿನಗೆ ಹಂಚ್ಬೋದು, ಬಟ್ ಅವ್ರವ್ರು ಅನುಭವಿಸ್ಬೇಕಾಗಿರೋ ಆ ಪಾಪ ಅಂದರೆ ಅನಾರೋಗ್ಯ ಅನ್ನೋ ಪಾಪ ಅಥವಾ ಕಡೆಗಾಲದಲ್ಲಿ ಪಶ್ಚಾತ್ತಾಪ ಅನ್ನೋ ಪಾಪ, ಅದನ್ನು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಶಿಫ್ಟ್ ಮಾಡಲಿಕ್ಕೆ ಆಗಲ್ಲ. ಸಾಧ್ಯನಾ? ಅದನ್ನು ಅವರು ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಅದನ್ನು ಅವರು ಅನುಭವಿಸಲೇಬೇಕು, ಅನುಭವಿಸ್ತಾರೆ. ಹಾಗಾಗಿ ನಿನ್ನ ಎಲ್ಲ ಗೊಂದಲಗಳನ್ನು ತೆಗೆದು ಬಿಸಾಕು. ಎಲ್ಲದಕ್ಕೂ ಮುಕ್ತಿ ಸಿಕ್ಕಿದೆ, ಇನ್ಯಾವ ಗೊಂದಲವೂ ಇಲ್ಲ. ನೀನೇನು ಮಾಡ್ತಾ ಇದೆಯೋ, ಯಾವ ಸ್ಥಾನ ಕೊಟ್ಟಿದೆಯೋ ಮುಂದುವರಿಸು, ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಬಟ್ ಏನು ನಿರೀಕ್ಷೆ ಮಾಡ್ತಾ ಇದ್ದಲ್ಲ ಅದನ್ನು ಸಂಪೂರ್ಣವಾಗಿ ಕಿತ್ತು ಬಿಸಾಕು. ಅವ್ರು ಫೋನ್ ಮಾಡಲಿಲ್ವಾ, ನಿನಗೆ ಮಾತಾಡಿಸ್ಬೇಕು ಅಂತ ನೀನೇ ಫೋನ್ ಮಾತಾಡು. ಅವ್ರು ಮಾತಾಡಿದ್ರು ಮಾತಾಡಲೇ ಹೋಗದೇ ಇದ್ರು, ಬಟ್ ನಾನು ಮಾಡಿದ್ದೇನೋ ತೃಪ್ತಿ ನಿನಗಿರಬೇಕು. ಪ್ರೀತಿ ಬೇಡೋದಲ್ಲ, ಕೊಡೋದು. ನೀನು ಕೊಡು ಅಷ್ಟೇ.
ತಗೊಂಡ್ರೆ ಅವ್ರ ಹತ್ರ ಹೋಗುತ್ತೆ, ತಗೊಳ್ದೆ ಹೋದ್ರೆ ನಿನ್ನ ಹತ್ರನೇ ಉಳಿಯುತ್ತೆ, ಹೌದಲ್ವಾ? ಈವನ್ ಆ ಪ್ರೀತಿ ನಿನ್ನ ಹತ್ರ ನೀವು ಉಳಿದ್ರೆ ನಿನ್ನ ಒಳಗಡೆ ನೀನು ಇನ್ನೂ ಶ್ರೀಮಂತ ಆಗ್ತೀಯ. ಆ್ಯಂಡ್ ದ್ವೇಷನೂ ಅಷ್ಟೇ, ತಗೊಂಡ್ರೆ ಅವ್ರದ್ದು, ತಗೊಳ್ದೆ ಹೋದರೆ ನಿಂದು. ಕೊರಗುಗಳು ಅಷ್ಟೇ, ಅದನ್ನ ಅವ್ರು ತಗೊಳ್ಳೋಕೆ ರೆಡಿ ಇಲ್ಲ, ಅದು ನಿನ್ನ ಹತ್ರನೇ ಉಳಿದು ನಿನ್ನನ್ನೇ ನಾಶ ಮಾಡುತ್ತೆ. ಓಕೆ? ಆ್ಯಂಡ್ ಏನು ಕೊಡ್ತೀಯಾ, ಏನು ನಿರೀಕ್ಷೆ ಮಾಡ್ತಾ ಇದೆಯಾ, ಎಂಥವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅವ್ರು ಬದಲಾಗೋ ವ್ಯಕ್ತಿಗಳ, ಅವರನ್ನು ಬದಲಾಯಿಸೋದೇ ನಿನ್ನ ಜೀವನನ, ಅಥವಾ ನಿನಗೂ ಒಂದು ಬೇರೆ ಜೀವನ ಇದೆಯಾ? ಬೇರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀಯಾ ಯಾಕೆ? ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಬದುಕು ಇವತ್ತು ಹೇಗಿದೆ? ಆ್ಯಂಡ್ ಕಾರ್ಯಕ್ರಮದಲ್ಲಿ ಕೇಳೋ ರೀತಿ ಅಂತಹ ಕೆಟ್ಟ ಘೋರ ಪರಿಸ್ಥಿತಿ ನಿನ್ನ ಬದುಕು ಹೋಗಿದೆಯಾ? ಅದು ಮುಂಚೆ ಎಲ್ಲ ಆಗಿದೆ ಸರ್, ಬಟ್ ಅದೆಲ್ಲಾನು ನೋ, ಅದನ್ನ ಮೀರಿ ಬಂದಿದ್ದೀರಾ ತಾನೇ? ಬಂದಿದ್ದೀವಿ. ಇಲ್ಲ ಸರ್, ನಾ ಅದೇ ಹೇಳ್ತಿದ್ದಿಲ್ಲ ಸರ್, ಚೆನ್ನಾಗೇ ಇದ್ದೀನಿ, ದೇವ್ರು ಚೆನ್ನಾಗೇ ಇಟ್ಟಿದ್ದಾನೆ. ಇದು ಅದು ಏನಂದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಾನಸಿಕವಾಗಿನೂ ಏನು ಸರ್, ಪ್ರತಿದಿನ ನಾನ್ ಮಾಡಿದ್ದು ಅಪ್ಪ ಅಮ್ಮಗೆ ಇಷ್ಟ ಆಗ್ತಿಲ್ಲೇನೋ, ಅವ್ರು ಯಾಕೆ ಹಿಂಗ್ ಮಾಡ್ತಾರೆ ಅದಕ್ಕೊರ್ಗು ನನ್ಗೂನು ಬಂದ್ಬಿಟ್ಟಿದೇನೋ ಅಂತ ಅನ್ಸ್ಬಿಟ್ಟಿದೆ. ನೀವು ಅವ್ರಿಗೆ ಹೇಳ್ಬೇಕು, ಹೇಳ್ತಿರೋದು ತಪ್ಪೋ ಸರಿನೋ ಗೊತ್ತಿಲ್ಲ ನೋ ನೋ ನಾನು ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಹೇಳಿ. ನಾನು ಎಲ್ಲವನ್ನು ನೇರವಾಗಿ ಹೇಳೋ ಸ್ವಭಾವ. ಅಫ್ಕೋರ್ಸ್ ಇಲ್ಲಿ ಬಂದವರನ್ನ ಸಮಾಧಾನ ಮಾಡ್ತೀನಿ, ಬಟ್ ಅವ್ರ ತಪ್ಪುಗಳನ್ನು ಮೊದಲವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದನ್ನೇ ಸರ್ ನಾನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳಿದೆ, ಈ ತರ ಇದೆ, ನಾನು ಎಲ್ಲಾದ್ರೂ ತಪ್ಪು ಮಾಡಿದ್ರೆ ನೀವು ಒಂದ್ ಮಾತು ಬೈದು ಹೇಳಿದ್ರು ನಾನೀಗ ಹೇಳಿಲ್ವಾ ಶ್ವೇತಾ ಅವರೇ? ಈಗ ಮೊದಲು ನಿಮ್ಮ ಮನೆಯ ವಾಸ್ತುಗೃಹದಲ್ಲಿ ನೆಮ್ಮದಿಯನ್ನ ಕಾಪಾಡಿಕೊಳ್ಳಿ. ನೀವು ಬೇರೆ ವಾಸ್ತುವನ್ನ ಅಲ್ಲಿಗೆ ಹೋದ್ಮೇಲೆ ಜೀವಂತವಾಗಿ ಹೋದ್ರೆ ನಿಮ್ಗೆ ಅದು ವಾಸ್ತು. ನೀವೆಲ್ಲಿದ್ದೀರಲ್ಲ ಅದು ನಿಮ್ಮ ಬದುಕು. ನೀವು ಅಲ್ಲಿದ್ದಾಗ ಇಲ್ಲೇ ಯೋಚನೆ ಮಾಡೋದು, ಯೋಚನೆ ಮಾಡಿ, ಬಟ್ ಆ ಯೋಚನೆಗೆ ಕೊರಗಿನ ಲೇಪನ ಬೇಡ. ಇಲ್ಲಿದ್ದಾಗ ಇಲ್ಲಿದ್ದು ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದು, ನಿಮ್ಮ ನೆಮ್ಮದಿ ಗಡಿ ದಾಟಿ ಹೋಗಬಾರ್ದು. ಇಲ್ಲಿ ಕೇವಲ ನೀವು ಕಲ್ಪನೆಯುತವಾಗಿ ಯೋಚನೆ ಮಾಡ್ಬೋದು ಅಷ್ಟೇ, ಬಟ್ ಅಲ್ಲಿ ಮಾತ್ರ ನೀವು ವಾಸ್ತವವನ್ನು ಒಪ್ಕೊಂಡು ಅದ್ರ ಜೊತೆ ಬದುಕ್ಬೋದು. ನಿಮ್ಮ ಗಂಡನಿಗೆ ನೀವು ಧೈರ್ಯವಾಗಿರಬೇಕು. ಆ್ಯಂಡ್ ಕಾರ್ಯಕ್ರಮದಲ್ಲಿ ನಿಮಗೆ ಬಗೆಹರಿಸಿದ ಈ ಗೊಂದಲಗಳನ್ನು ನೀವು ಅವ್ರ ತಲೆಗೆ ತುಂಬಬೇಕು. ಹೌದು ರೀ, ಈಗ ನಾವು ಮೋಸ ಮಾಡಿಲ್ಲ. ನನಗೆ ನಿಜ ಹೇಳ್ಬೇಕು ಅಂದ್ರೆ ಅವರೇ ಸರ್ ಹೇಳಿದ್ರು ನಂಗೆ ಕಾಲ್ ಮಾಡಿ ಮಾತಾಡು, ನಿನ್ಗೆ ಅಷ್ಟೊಂದು ಡೈಲಿ ಕೇಳೋದ್ ನೋಡಿ 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 ಎಷ್ಟು ಕೇಳ್ತೀಯಲ್ಲ, ಒಂದ್ಸರಿ ಆದ್ರೂ ಮಾತಾಡ್ಬಿಡು, ಸಮಾಧಾನ ಆಗುತ್ತೆ ನಿನ್ಗೆ ಅಂತ ಅವ್ರು ಹೇಳಿ ಹೇಳಿ ನನ್ಗೆ ಆಸೆ ಹುಟ್ಟಿ. ನನ್ ನಿಜ ಗೊತ್ತಿದ್ದಿಲ್ಲ ಸರ್, ನಿಮ್ಗೆ ಕಾಲ್ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಯಾವಾಗೂ ಕಾಲ್ ಮಾಡಿ ಮಾತಾಡ್ಬೋದಿತ್ತಲ್ಲ ಅಂತ ನನಗೆ ಇವಾಗ ತುಂಬಾನೇ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ನಂಬಿಕೆ ಇದೆ ನಿಮ್ಮಲ್ಲಿನ ಗೊಂದಲಗಳು ಬಗೆಹರಿದಿದ್ದಾವೆ, ಹಾಗೂ ಇದೊಂದು ನಿರಂತರವಾದ ಪ್ರಯಾಣ. ಇಲ್ಲಿ ಅವ್ರ ಥರ ಇನ್ನೂ ಅನೇಕ ಜನರು ನಿಮ್ಮ ಬದುಕಲ್ಲಿ ಬರ್ಬೋದು. ಬಟ್ ವಿಷಯ ಏನಂದರೆ, ನೀವು ಈ ಬದುಕಿನ ಜ್ಞಾನವನ್ನು ನಿಮ್ಮೊಳಗಡೆ ತುಂಬ್ಕೊಂಬಿಡಿ. ಇದೆಲ್ಲವೂ ಬಿಟ್ಟು ಹೋದರೂ ಕೂಡ ನಾನು ಇಷ್ಟೇ ನೆಮ್ಮದಿಯಿಂದ ಬದುಕ್ತೀನಿ ಅಂತ ಮಾನಸಿಕವಾಗಿ ತಯಾರಾಗಿ. ನಾನು ಜನಗಳನ್ನು ಅದನ್ನೇ ತಯಾರು ಮಾಡ್ತಾ ಇರೋದು. ಇಲ್ಲ ಸರ್, ನಾನು ನಿಮ್ ವಿಡಿಯೋಸ್ ನೋಡಿ ನಿಮ್ ಮಾತು ಕೇಳಿ ಕೇಳಿನೇ ನಾನು ಅಷ್ಟೋ ಧೈರ್ಯವಾಗಿ ಇದ್ದೀನಿ ಸರ್. ನಾನು ಅಳಲ್ಲ ಜಾಸ್ತಿ. ಹೇಳ್ಬೇಕು ಅಂದ್ರೆ ಇವತ್ ನಿಮ್ ಹತ್ರ ಮಾತಾಡ್ತಾನೆ ನಂಗೆ ತುಂಬಾನೇ ದುಃಖ ತಡೆಯಕ್ ಆಗಿಲ್ಲ. ಅದೇ ನೀವು ನಮ್ಮ ಬಗ್ಗೆ ಇಟ್ಟಿರೋ ಒಂದು ಪ್ರೀತಿ, ನಂಬಿಕೆ. ತುಂಬಾನೇ ಖುಷಿ ಆಯ್ತು ಸರ್ ನಿಮ್ ಜೊತೆಗೆ ಮಾತಾಡಿ. ಮನಸ್ಸಿಗೆ ಎಷ್ಟು ಹಗುರ ಅನ್ಸುತ್ತೆ ಸರ್. ಅಷ್ಟೇ ಅಮ್ಮ ಬೇಕಾಗಿರೋದು. ಕಾಲ್ ಮಾಡಿ ಟ್ರೈ ಮಾಡ್ಲಿಲ್ಲ ಅಂತ ಅನ್ನೋದಷ್ಟೇ ಫೀಲ್ ಸರ್. ನಾನು ಯಾವಾಗಾದ್ರೂ ಮತ್ತೆ ಕಾಲ್ ಮಾಡ್ತಾ ಇರ್ತೀನಿ. ನೀವು ಖಂಡಿತ ಮಾತಾಡ್ಬೋದು. ಆ್ಯಂಡ್ ಇಲ್ಲಿಗೆ ಬಂದಾಗ ಆಗಲಿ ಅಥವಾ ನೀವು ಎಲ್ಲಿದ್ದರೂ ಕೂಡ ನಿಮ್ಮ ಗೊಂದಲಗಳನ್ನು ಒಳಗಡೆ ಇಟ್ಕೊಳ್ಬೇಡಿ. ಅದು ಕಾಲಕ್ರಮೇಣ ಕಸವಾಗಿ ಒಂದೊಳ್ಳೆ ವಿಚಾರ ಒಳಗಡೆ ಹೋಗ್ಲಿಕ್ಕೆ ಜಾಗನೇ ಇಲ್ಲ ಅಂದಾಗ ಹೇಗೆ ಸಾಧ್ಯ ಬದುಕು ನೆಮ್ಮದಿಯಾಗಿರಲಿಕ್ಕೆ? ಹಾಗಾಗಿ ಈ ಗೊಂದಲಗಳೆಲ್ಲವೂ ಬಗೆಹರಿಸ್ಕೊಂಡ ಮೇಲೇ ನಿಮಗೊಂದು ಪರಿಪೂರ್ಣವಾದ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಏನೇ ಗೊಂದಲಗಳಿದ್ರು ಬಗೆಹರಿಸ್ಕೊಳ್ಳಿ. ಕೇಳಬೇಕಾಗಿದ್ದು ಒಂದೇ ಕ್ವಶನ್, ನಾವೇನಾದ್ರೂ ಅಂದ್ರೆ ನಾನು ಏನಾದ್ರು ಪರ್ಸನಲ್ ಆಗಿ ತಪ್ಪು ಮಾಡ್ತಾ ಇದೀನ ಈ ವಿಷಯದಲ್ಲಿ ಅನ್ನೋದು ಒಂದೇ ನನ್ಗೆ ಗೊಂದಲ ಇದ್ದಿದ್ದು. ನಿಮ್ ಕಡೆಯಿಂದ ತುಂಬಾ ಚೆನ್ನಾಗಿ ಉತ್ತರ ಹೇಳಿದೀರ. ನನ್ಗೆ ತುಂಬಾನೇ ಸಮಾಧಾನ ಆಯ್ತು ಸರ್ ಮನಸ್ಸಿಗೆ. ನಾನು ಇವಾಗ ನೀವ್ ಹೇಳ್ದಂಗೆ ನಡ್ಕೋತೀನಿ, ಅದೇ ರೀತಿ ಎಲ್ಲಾನು ನಾನು ತಗೊಳ್ತೀನಿ. ಬಹಳ ಖುಷಿ ಇದೆ. ಒಂದು ಮಾತು ನಿಮ್ಮ ಬಗ್ಗೆನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗಿಷ್ಟು ಕಥೆಯಲ್ಲಿ ಹೇಳಿ ಅರ್ಥ ಆಗಿದ್ದು, ನಿಮ್ಮಿಂದ ಯಾವ ತಪ್ಪೂ ಆಗ್ತಾ ಇಲ್ಲ, ಬಟ್ ನೀವು ಇನ್ನೊಬ್ಬರ ಬಗ್ಗೆ ತೋರಿಸ್ತಾ ಇರೋ ಆ ಪ್ರೀತಿ ಕಾಲಕ್ರಮೇಣ ನಿಮ್ಮನ್ನೇ ಸುಡ್ತಾ ಬರ್ತಾ ಇದೆ. ಅದು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದಷ್ಟೇ ಇಡೀ ಸಂದೇಶದ ಒಂದು ವಾಕ್ಯದ ಉತ್ತರ. ನೀವು ಒಂದು ಬತ್ತಿ ತನ್ನನ್ನು ಉರಿಸಿಕೊಂಡು, ಅಥವಾ ಒಂದು ಸೂರ್ಯ ಆಗಿರ್ಬೋದು, ತನ್ನನ್ನು ತಾನು ಬರ್ನ್ ಮಾಡ್ಕೊಂಡು ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದಾನೆ.
ಬಟ್ ಆತ ಯಾವತ್ತಿಗೂ ಕೂಡ ಖಾಲಿ ಆಗದ ವಿಚಾರ, ಹೌದಲ್ವಾ? ಬಟ್ ನಿನ್ನ ಬದುಕು ಹಾಗಲ್ಲ. ನಿನಗೆ ಇಷ್ಟೊಂದು ಆಯಸ್ ಅಂತ ಇದೆ, ನೀನು ಖಾಲಿ ಆಗ್ತೀಯ. ನೀನು ಸೂರ್ಯ ಅಲ್ಲ, ನೀನು ಬರ್ನಾಗಿ ಇತರರಿಗೆ ಬೆಳಕು ಕೊಟ್ಕೊಂಡು ಇಲ್ಲೇ ನೀನು ಅವಿನಾಶಿಯಾಗಿ ಉಳಿಯೋದಿಲ್ಲ. ಅಂದರೆ ನೀನು ಒಂದು ದಿವಸ ಹೋಗ್ತೀಯ, ಹೌದಲ್ವಾ? ಬಟ್ ನೀನು ಬೆಳಕು ಕೊಡ್ತಾ ಸ್ವತಃ ನಿನ್ನಲ್ಲಿ ಒಂದು ಬೆಳಕಿದ್ದಾಗ, ಆ ಅಂಶ ಇದ್ದಾಗ ನೀನು ಕೊಡ್ಲಿಕ್ಕೆ ಸಾಧ್ಯ. ಯಾವತ್ತೋ ಒಂದು ದಿವಸ ನೀನು ಸಂಪೂರ್ಣವಾಗಿ ಬರ್ನ್ ಆದಮೇಲೆ ನಿನಗೆ ಅನಿಸುತ್ತೆ, ಅರೆ ನನ್ನ ಏನು ಅರ್ಥ ಆಯಿತು ಇಲ್ಲಿ ಬದುಕಲ್ಲಿ. ಆ್ಯಂಡ್ ನಾನು ಇಷ್ಟು ದಿನ ನೀನೇನೋ ಸೂರ್ಯನಾಗಿ ಇಲ್ಲೇ ಉಳಿಯೋ ಆಗಿದ್ರೆ ಖಂಡಿತ ನೀನು ಮಾಡ್ತಾ ಇರೋ ಕೆಲಸ ಅದ್ಭುತ. ಆ್ಯಂಡ್ ನಾನು ಹೇಳೋದು ಈಗಲೂ ಅದೇ ಭಾವನೆಯಲ್ಲಿರು. ಬಟ್ ಯಾವುದೋ ಒಂದು ವಿಚಾರ ಬದಲಾಗ್ತಾ ಇಲ್ಲ ಅಂದಾಗ ನಿಮ್ಮಲ್ಲಿ ಕೆಲವು ಒಂದು ರೀತಿ ಒಂದೆರಡು ಬದಲಾವಣೆ ಆಗಿಬಿಡ್ಲಿ. ನಾನು ಹೇಳೋದು, ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಇರೋದಿಬ್ಬರು, ಇರೋದು ಮೂವರು, ಅಲ್ಲಿ ಖುಷಿ ಕಾಪಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಇಲ್ಲೇದು ಅದನ್ನು ಅಲ್ಲಿಗೆ ಹ್ಯಾಂಡ್ಲು ಮಾಡೋದನ್ನು ಕಲಿಬೇಕಷ್ಟೇ. ನಿಜವಾದ ಧೈರ್ಯದಿಂದನೇ ಅದೇ ನೀವ್ ಹೇಳ್ದಾಗೇನೆ ನಾವು ಇದೀವಿ ಸರ್. ಅವರು ಹಸ್ಬೆಂಡ್ ಅವಾಗ ಹೇಳ್ತಾ ಇರ್ತಾರೆ, ಇಷ್ಟ ದಿನ ನಾವು ಇವ್ರದ್ದು ಚಿಂತೆ ಮಾಡ್ತಾನೆ ನಮ್ ಜೀವನ 10 ವರ್ಷ ನಾವ್ ಇಲ್ಲಿ ಇದ್ದಿದ್ದನ್ನೇ ಏನೋ ಅನ್ಭವ್ಸಕಂದ್ರೆ ಚೆನ್ನಾಗಿ ಜೀವನ ನಡ್ಸ್ಕೊಳಕ್ ಆಗ್ಲಿಲ್ಲ. ದುಡ್ಡು ಮಾಡೋಣ, ಅವ್ರಿಗೆ ಮುಂಚೆ ಅವರು ತುಂಬಾ ಕಷ್ಟ ಪಟ್ಟಿದ್ದಾರೆ. ಮನೆ ಅವಾಗೆಲ್ಲ ಇದ್ದಿದ್ದಿಲ್ಲ, ಎಲ್ಲ ನಮ್ ತಂದೆ ತಾಯಿ ಖುಷಿಯಾಗಿರ್ಲಿ, ಕಷ್ಟ ಪಟ್ಟಿದ್ದಾರೆ ಮುಂಚೆ ಅಂತ ಎಲ್ಲಾನು ಮಾಡ್ಕೊಂಡ್ ಬಂದಿ. ಇಷ್ಟ ದಿನ ಅವ್ರಿಗಾಗಿ ನಾವ್ ಏನೋ ಅನ್ಕೊಂಡ್ ಬಂದಿ ಖುಷಿ ಪಡ್ತಾರೆ ಅಂತ. ಅವ್ರಿಗೆ ಸಮಾಧಾನ ಇಲ್ಲ ಅಂದ್ಮೇಲೆ ಬಿಟ್ಬಿಡೋಣ, ನಮ್ ಪಾಡಿಗೆ ನಾವು ಮಾಡ್ಕೊಂತ ಹೋಗೋಣ. ಕರ್ತವ್ಯ ಏನಿದೆ ಅದನ್ನ ಮಾಡೋಣ, ಹಾಗಂತ ನಮ್ ನೆಮ್ಮದಿ ಮಾಡ್ಕೊಳ್ಳೋದು ಬೇಡ ಅಂತ ನಾವು ಇವಾಗ ಸ್ವಲ್ಪ ಧೈರ್ಯ ತಗೊಂಡು ಚೆನ್ನಾಗಿದೀವಿ ಸರ್. ಆದ್ರೂ ಮನ್ಸಲ್ಲಿ ಅವ್ರಿಗೊಂದು ಕೊರಗಿದೆ ಸರ್. ನಾನು ಅವ್ರಿಗೆ ನಿಜವಾಗ್ಲೂ ನಿಮ್ ಈ ವಿಡಿಯೋನ ನಾನು ಕಳ್ಸ್ತೀನಿ ಸರ್. ಅವ್ರಿಗೆ ಕೇಳಿ ಅಂತಾನೆ ಹೇಳ್ತೀನಿ. ನೀವು ಅವ್ರಿಗೊಂದು ಏನಾದ್ರೂ ಒಂದು ಮೆಸೇಜ್ ಅಂತಾನೋ ಏನೋ ಒಂದ್ ಧೈರ್ಯ ಮಾತೆ ಹೇಳಬೇಕು ಸರ್. ತುಂಬಾನೇ ಕೊರಗ್ತಾರೆ ಸರ್ ಅವರು. ನಾನ್ ತಂದೆ ತಾಯಿ ಏನಾದ್ರೂ ತಪ್ಪು ಮಾಡ್ತಿದೀನ, ಯಾಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಇದು ಒಂದೇ ಸರ್ ಅವ್ರಿಗೆ ಕೊರಗು. ಬಹಳ ನಿಮ್ ಕಡೆ ಒಂದು ಮಾತು ಏನಾದ್ರೂ ಹೇಳಿ ಸರ್, ಇಷ್ಟೇ ಸರ್ ನಾನು ಕೇಳೋದು. ಆ್ಯಂಡ್ ಮೊದಲನೇದಾಗಿ ಅವ್ರಿಗೆ ಹೇಳ್ತೀನಿ, ಬಹುಶಃ ಇಂಥ ಸಂಗಾತಿಯನ್ನು ಪಡ್ಕೊಂಡಿರೋ ನೀವೇ ಪುಣ್ಯವಂತರು. ಅಫ್ಕೋರ್ಸ್ ಈಗ ಆಚೆಗಿನ ವಿಚಾರಗಳು ನಿಮ್ಮ ನಿಯಂತ್ರಣದಲ್ಲಿ ಇದಾವೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾವಾಗ ನಿಮ್ಮ ಜೊತೆ ಇರೋ ಸಂಗಾತಿ ಅಥವಾ ನಿಮ್ಮ ಜೊತೆ ಇರೋ ವ್ಯಕ್ತಿಗಳು, ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ನಿಯಂತ್ರಣವನ್ನು ಮೀರಿ ಹೋಗ್ತಾ ಇದೆ ಅಂದಾಗ ನಿಮಗೆ ಲಕ್ಷ ಸಂಬಳ ಸಿಕ್ಕರೂ ಕೂಡ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ತೀರ. ಬಟ್ ಮೊದಲನೇದಾಗಿ ನೀವು ಅಂತಹದ್ದೊಂದು ನಿಮ್ಮ ವಾಸ್ತುವಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಒಂದೊಳ್ಳೆ ಸಂಗಾತಿ ಆಗಿರ್ಬೋದು, ಅಂತಹದ್ದೊಂದು ವಾತಾವರಣವನ್ನು ಪಡ್ಕೊಂಡಿದ್ದೀರ. ಮೊದಲನೇದಾಗಿ ಅದು ಬಹಳ ಖುಷಿ ಪಡಬೇಕು. ಯಾಕಂದರೆ ಈ ಒಂದು ವಿಚಾರದಿಂದ ನರಳ್ತಾ ಇರೋ ಎಷ್ಟೋ ಪುರುಷರು ಇದ್ದಾರೆ. ಪ್ರೀತಿ ಮಾಡಿ ಮದುವೆ ಆದರು, ಬಟ್ ಆ ಪ್ರೀತಿ ತುಂಬ ದಿನ ಉಳಿಲಿಲ್ಲ. ಆ ಕಾರಣಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಅದನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳೋದು ಒಂದು ಸಾಧನೆ. ಅಥವಾ ಅಂತಹದ್ದೊಂದು ಸಾಧನೆ ಆಗಬೇಕಂದ್ರೆ ಅದೊಂದು ಹೊಂದಾಣಿಕೆ ಮುಖ್ಯ. ಆ್ಯಂಡ್ ಈ ವಿಚಾರವಾಗಿ ಹೇಳೋದಾದರೆ, ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಅಲ್ಲಿದ್ದೂ ಕೂಡ ಯೋಚನೆ ಮಾಡ್ತಿರೋದು ಆ್ಯಂಡ್ ಸ್ವತಃ ನಿಮ್ಮ ಇಡೀ ಬದುಕನ್ನು ಅವ್ರಿಗೆ ಅರ್ಪಣೆ ಮಾಡಿರೋ ರೀತಿ ಬದುಕ್ತಾ ಇರೋದು ಬಹಳ ಮಾದರಿ. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಈವನ್ ಅದರಲ್ಲಿ ಯಾವ ತಪ್ಪೂ ಇಲ್ಲ. ಬಟ್ ವಿಷಯ ಏನಂದರೆ, ನೀವೊಬ್ಬ ಪ್ರತ್ಯೇಕವಾದ ವ್ಯಕ್ತಿ. ಹೌದು, ನಿಮ್ಮ ತಂದೆ ತಾಯಿ ಇದ್ದಾರೆ, ಅವರಿಂದ ನೀವು ಬಂದಿದ್ದೀರಾ ನಿಜ. ಬಟ್ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮಿಂದ ಏನಾದರೂ ಅವ್ರಿಗೆ ಮೋಸ ಆಗ್ತಾ ಇದೆಯಾ? ಇಲ್ಲ ಅಂದಮೇಲೆ ನೀವು ದುಃಖ ಪಡೋದಕ್ಕೆ ಕಾರಣನೇ ಇಲ್ಲ. ಬಟ್ ನಿಮ್ಮಲ್ಲಿಗಿರೋ ಒಂದಷ್ಟು ಅಜ್ಞಾನ, ನಿಮಗೆ ದುಡ್ಡನ್ನು ಹೇಗೆ ದುಡಿಬೋದು ಅಂತ ಗೊತ್ತಿರ್ಬೋದು ಬಹುಶಃ, ಬಟ್ ಪರಿಸ್ಥಿತಿಗಳನ್ನು ಅಥವಾ ವ್ಯಕ್ತಿಗಳನ್ನು ಅಥವಾ ನಮ್ಮ ಸುತ್ತಮುತ್ತ ಇರೋರನ್ನು ನಿಭಾಯಿಸೋದು ಹೇಗೆ ಅನ್ನೋ ಒಂದು ಆಳವಾದ ಅರಿವಿಲ್ಲದೆ ಹೋದಾಗ ನೀವು ಅಂದ್ಕೊಳ್ತೀರಾ ನನ್ನಿಂದ ಏನೋ ತಪ್ಪಾಗ್ತಿದೆಯಾ? ಖಂಡಿತ ಆಗ್ತಾ ಇಲ್ಲ. ಯಾರೋ ಒಬ್ಬರು ಹಳೆಯದನ್ನು ಇಟ್ಕೊಂಡೇ ಇವತ್ತು ಸಾಧಿಸ್ತಾ ಇದ್ದಾರೆ ಅಂದಾಗ ಏನೋ ಅವ್ರನ್ನು ಬದಲಾಯಿಸೋದ್ರಲ್ಲಿ ನಿಮ್ಮ ಜೀವನ ಹೋಗಬೇಕಾ? ಖಂಡಿತ ಇಲ್ಲ. ನಾನು ಯಾಕೆ ಈ ಆತ್ಮಸಾಕ್ಷಿ ವಿಚಾರವನ್ನು ತೆಗೆದೆ ಅಂದರೆ, 1000 ಜನ 1000 ಹೇಳ್ಬೋದು, ಫೋನ್ ಮಾಡಿ ಹೇಳ್ಬೋದು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅದು ಇದು ಅಂತ. ಬಟ್ ಎಲ್ಲಿವರೆಗೂ ನೀವು ಎಲ್ರಿಗೂ ಉತ್ತರ ಕೊಟ್ಕೊಂಡು ಕೂತ್ಕೊಳ್ತೀರಾ, ನೀವು ಕೆಲಸಕ್ಕೆ ಹೋಗಂಗಿಲ್ಲ, ಬರೀ ಅದನ್ನೇ ಮಾಡಬೇಕಾಗುತ್ತೆ. ಬಟ್ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ನಡ್ಕೊಳ್ಬೇಡಿ. ಆ್ಯಂಡ್ ಆತ್ಮಸಾಕ್ಷಿ ಆಣೆಗೂ ಕೂಡ ನಾನು ಸರಿಯಾಗಿ ನಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿದ್ರೆ ನಾನೇ ಹೇಳ್ತೀನಿ, ನಿಮ್ಮ ದುಃಖಕ್ಕೆ ಕಾರಣವೇ ಇಲ್ಲ. ಆಗಿಯೂ ನೀವು ದುಃಖ ಮಾಡಿಕೊಳ್ತಾ ಇದ್ದೀರಾ, ಆಗಿಯೂ ಕೂಡ ನಿಮ್ಮಲ್ಲಿ ಕೊರಗಿದೆ ಅಂದರೆ ನಿಮ್ಮಲ್ಲೇ ಏನೂ ತಪ್ಪಾಗಿರಬೇಕಲ್ವಾ? ತಪ್ಪಾಗಿಲ್ಲ ಅಂದರೆ ನಿರ್ಭಯರಾಗಿರಿ. ಭಯ ಇದೆ ಅಂದರೆ ತಪ್ಪಾಗಿರಬೇಕು ಅಂತ.
ದಯವಿಟ್ಟು ಬೇಡ. ಇನ್ಯಾರಿಗೂ ನೀವೇನೋ ಮಾಡ್ತಾ ಇದ್ದೀರಾ ನಿಜ, ಆ್ಯಂಡ್ ಅವರು ನಿಮ್ಮ ತಂದೆ ತಾಯಿ ನೀವು ಮುಳುಗೋ ಸಮಯ, ಆ್ಯಂಡ್ ಎಲ್ಲರೂ ಒಂದು ದಿವಸ ಹೋಗೋದೆ. ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಂಡು ಯಾರಿಗೂ ನೀವು ಸಂತೋಷ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ನೀವು ಅವರನ್ನು ಪ್ರೀತಿಯಿಂದನೂ ಗೆಲ್ಲಬಹುದು, ಆಗ್ತಾ ಇಲ್ವಾ ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ, ಅವ್ರು ಮಾತಾಡ್ಕೊಳ್ಳಿ. ಅವ್ರಿಗೂ ದಿವಸ ಯಾವುದೋ ಬೇಜಾರಾಗುತ್ತೆ. ನೀವು ಎಲ್ಲಿವರೆಗೂ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಾ ಇದೊಂದು ಸಮಸ್ಯೆ. ಬಟ್ ಯಾವಾಗ ನೀವು ಸ್ವಲ್ಪ ನಿಷ್ಕ್ರಿಯರಾಗ್ತೀರಾ ಅಥವಾ ನೀವು ಸ್ವಲ್ಪ ಮೌನವಾಗ್ತೀರಾ, ಮೌನ ಅಂದರೆ ನಿಮ್ಮ ದುರ್ಬಲತೆ ಅಲ್ಲ, ಯಾವುದಕ್ಕೂ ಅನಾವಶ್ಯಕವಾಗಿ ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು. ನಿಮ್ಮ ತಂದೆ ತಾಯಿ ಏನು ಫೋನಲ್ಲಿ ಅಂತಾರೆ ಅಥವಾ ಅವರೇ ಹೆಂಡತಿ ಬಂದಾದ್ಮೇಲೆ ಬದಲಾಗ್ಬಿಟ್ಟ ಅದು ಇದು, ಅದು ಯಾವುದು ಸತ್ಯ ಅಲ್ಲ ಅಂತ ನಿಮಗೆ ಗೊತ್ತು ತಾನೆ, ಮತ್ತೆ ಯಾಕೆ ನೀವು ಉತ್ತರ ಕೊಡ್ತೀರಾ? ಇದು ನಮಗೆ ಸರಿಯಾಗಿ ಅರ್ಥ ಆದರೆ ನಮ್ಮ ದುಡಿಮೆಗೆ, ನಮ್ಮ ಬದುಕಿಗೆ, ನಮ್ಮ ಜೊತೆ ಇರೋ ಸಂಗಾತಿಗಳಿಗೆ, ಇವ್ರಿಗೆಲ್ರಿಗೂ ನೆಮ್ಮದಿ ಕೊಟ್ಕೊಂಡು ನಾವು ನೆಮ್ಮದಿಯಾಗಿರ್ಬಿಡ್ಬೋದು. ಕೆಲವೊಮ್ಮೆ ಹೇಳ್ತೀನಲ್ಲ, ತಂದೆ ತಾಯಿ ಆಗಲಿ ಸ್ವತಃ ನಮ್ಮ ಜೊತೆ ಇರೋ ಯಾರಾದರೂ ಆಗಲಿ ಅನಾವಶ್ಯಕವಾಗಿ ಉತ್ತರ ಕೊಡೋಕೆ ಹೋಗಬಾರ್ದು. ಅದರಿಂದ ಇನ್ನೊಂದು ಸಮಸ್ಯೆಯನ್ನು ಉದ್ಭವಿಸುತ್ತೆ. ನೀವು ಅಂದ್ಕೊಂಡಿದ್ದೀರಾ ಈಗ ಯಾರಿಗೂ ಉತ್ತರ ಕೊಟ್ಟ ತಕ್ಷಣ ನೀವು ಒಳ್ಳೆಯವರಾಗ್ಬಿಡ್ತೀರಾ, ಖಂಡಿತ ಇಲ್ಲ. ಅಲ್ಲಿ ಇನ್ನೊಂದು ಉತ್ತರ ಸಿಗುತ್ತೆ ಅಥವಾ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅವ್ರು ಇರೋದೇ ಪ್ರಶ್ನೆ ಮಾಡಲಿಕ್ಕೆ ಎಂದಾಗ ನೀವು ಉತ್ತರ ಎಷ್ಟು ಕೊಟ್ಟರೂ ಅವ್ರ ಸಮಾಧಾನ ಆಗೋದಿಲ್ಲ, ಹೌದಲ್ವಾ? ಹಾಗಾಗಿ ಕೆಲವೊಮ್ಮೆ ಸೋತೆ ಅಂದ್ಕೊಂಡು ಸುಮ್ಮನಾಗ್ಬಿಡಿ. ಅದು ಅವ್ರ ಪಾಲಿಗೆ ನೀವು ಸೋತಿದ್ದೀರಾ ಅಂತ ಅನಿಸ್ಬೋದು, ಬಟ್ ನಿಮ್ಮ ಪಾಲಿಗೆ ನೀವು ಖಂಡಿತ ಗೆದ್ರಿ. ಕೆಲವೊಮ್ಮೆ ಉತ್ತರ ಕೊಡೋಕೆ ಹೋಗಬಾರ್ದು, ಅದು ಒಳ್ಳೆಯದಲ್ಲ. ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ಕುಟುಂಬವನ್ನು, ಮಕ್ಕಳು, ಹೆಂಡತಿ, ನೀವೊಂದು ದೀರ್ಘವಾದ ಬದುಕನ್ನು ಬಾಳಬೇಕಾಗಿರೋರು. ಆ್ಯಂಡ್ ಯಾರನ್ನು ದ್ವೇಷ ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಯಾರೋ ಒಬ್ಬರು ದ್ವೇಷಕ್ಕೂ ಅರ್ಹರಲ್ಲ ಅಂದಾಗ ಬಿಟ್ಬಿಡ್ಬೇಕಲ್ವಾ? ತಂದೆ ತಾಯಿಗಳು ದ್ವೇಷಕ್ಕೆ ಅರ್ಹರಲ್ಲ, ಅವರನ್ನು ಪ್ರೀತಿಯಿಂದಲೇ ಗೆಲ್ಲಬೇಕು ಅಥವಾ ಪ್ರೀತಿಯಿಂದಲೇ ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಕು. ಈವನ್ ಅವರು ನಿಮ್ಮ ಒಳ್ಳೆಯ ರೀತಿಯ ನೆಮ್ಮದಿಗೆ ಭಂಗ ತರ್ತಿದ್ದಾರೆ ಅಂದಾಗ ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಕು. ಅದ್ರ ಹೊರತಾಗಿ ಒಬ್ಬ ಮಗನಾಗಿ ನಾನು ನನ್ನ ಕರ್ತವ್ಯವನ್ನು ಮರ್ತಿಲ್ಲ, ನಾನು ಅದನ್ನು ಸರಿಯಾಗಿ ಮಾಡಿದ್ದೀನಿ ಅನ್ನೋ ತೃಪ್ತಿ ನಿಮಗಿದೆಯಾ? ನೋವು ಪಡಬೇಡಿ. ಆಗಿಯೂ ನೀವು ನೋವು ಪಟ್ಟರೆ ನೀವು ಅಧರ್ಮಿಗಳಾಗಿಬಿಡ್ತೀರ. ಓಕೆ, ನಿರ್ಧಾರ ಮಾಡಿ. ಇರೋದಿಷ್ಟು ದಿನನೂ ಗೊತ್ತಿಲ್ಲ, ಬಟ್ ಇಷ್ಟೂ ದಿನ ನಾನು ಬರೀ ಹೋರಾಟ ಮಾಡಿದ್ದೇ ಆಯಿತು ಅಂತ ಕಡೆಗಳಿಗೆಲ್ಲ ಅನಿಸ್ಬಾರ್ದು. ಓಕೆ, ಒಳ್ಳೇದಾಗ್ಲಮ್ಮ. ಆ್ಯಂಡ್ ಇಂಡಿಯಾಗೆ ಬನ್ನಿ, ತಾಯಿನೆಲ್ಲ ತಾಯಿನಾಡು. ನಂಗೆ ತುಂಬಾನೇ ಖುಷಿ ಆಯ್ತು. ಅದು ಇಷ್ಟೊತ್ತು ನೀವು ನನ್ನ ಹತ್ರ ಇಷ್ಟೊಂದು ಟೈಮ್ ಕೊಟ್ಟು ಮಾತಾಡಿದ್ರ ಅಂತ ಅದೊಂದೇ ನನಗೊಂದು ದೊಡ್ಡ ವಿಷಯ ಸರ್. ನಾನು ನೋಡ್ತಾ ಇರ್ತೀನಿ ಪ್ರತಿಯೊಬ್ಬರ ಹತ್ರನು ನೀವು ಎಲ್ಲಾನು ಕೇಳ್ತಾ ಇರ್ತಾರ. ಎಷ್ಟು 1 hour ಕೂಡ ಮಾತಾಡಿದ್ರ ನೀವು, ಅದ್ರಲ್ಲೂ ನನ್ನ ಹತ್ರ ಇಷ್ಟೊಂದು ಮಾತಾಡಿದ್ರಲ್ಲ ಅಂತ ನನ್ಗೆ ತುಂಬಾನೇ ಖುಷಿ ಆಯ್ತು ಸರ್. ಇವತ್ತಂತೂ ಮನ್ಸಿಗೆ ಎಷ್ಟು ಸಮಾಧಾನ ಆಯ್ತು ಸರ್. ಯಾರ ಹತ್ರನ ಕೇಳ್ಕೊಳಕ್ ಆಗ್ತಾ ಇದ್ದಿಲ್ಲ ಸರ್ ಈ ಸಮಾಧಾನ. ಯಾರ ಹತ್ರ ಏನೇ ಹೇಳಿದ್ರು ನಂದೇ ತಪ್ಪು ಇರುತ್ತೆ ಅಂತ ನನ್ಗೊಂಥರ ಏನ್ ಅನ್ಕೋತಾರೋ ಅಂತ ಅನಿಸ್ತಾ ಇತ್ತು. ನಿಮ್ ಹತ್ರ ಕೇಳ್ಕೊಂಡು ನನಗೆ ತುಂಬಾನೇ ಖುಷಿ ಆಯ್ತು ಸರ್. ಎಷ್ಟು ಮನ್ಸಿಗೆ ಸಮಾಧಾನನೂ ಆಯ್ತು. ತುಂಬಾನೇ ಥ್ಯಾಂಕ್ಸ್ ಸರ್. ಕಡೆಯಲ್ಲಿ ಹೇಳಿದ್ರಲ್ಲ ಖುಷಿ ಆಯ್ತು ಅಂತ, ಅಷ್ಟು ಸಾಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಫೋನ್ ಮಾಡಿ ಬಹಳ ಪ್ರೀತಿಯಿಂದ ನಂಬಿಕೆ ಇಟ್ಟು ನಗ್ತ್ರಿ, ಅತ್ರಿ, ಎಲ್ಲವನ್ನೂ ಮಾಡಿದ್ರಿ. ಬಟ್ ನಾವು ಅದಕ್ಕೆ ಯೋಗ್ಯರಾಗಿದ್ದೀವಿ ಅನ್ನೋದೇ ನಮಗೊಂದು ಖುಷಿ. ಬಹುಶಃ ಹೇಳ್ತೀನಿ ಸರ್, ಪ್ರತಿ ಸಾರಿ ಅನ್ಸೋದು ನಾನು ಕಾಲ್ ಮಾಡಿದ್ರೆ ಇವ್ರು ಪಿಕ್ ಮಾಡ್ತಾರೋ ಇಲ್ವೋ ಅಥವಾ ಕನೆಕ್ಟ್ ಆಗುತ್ತೋ ಇಲ್ವೋ ಅಂತ. ಇವ್ರು ಹೇಳಿದ್ರು ನಮ್ಮ ಮನೆಯವ್ರು ಕಾಲ್ ಮಾಡಿ ಟ್ರೈ ಮಾಡೋ ಆಗುತ್ತೆ ಅಂತ ಹೇಳಿದ್ರು. ನಾನ್ ನಂಬರ್ ನೋಡ್ಬಿಟ್ಟು ಎಲ್ಲಿ ಕಸ್ಟಮರ್ ಕೇರ್ ಅಂತ ಸ್ವಲ್ಪ ಜನ ಹಂಗೆ ಮಾಡ್ತಾರೆ ನಮ್ಗೆ ಅಂತ ನಾನು ಆ ತರನೇ ಅನ್ಕೊಂಡೆ. ಯಾಕೋ ಮನ್ಸಿಗೆ ತುಂಬಾ ಅನಿಸ್ತಾ ಇತ್ತು ಸರ್, ಇವತ್ ಮಾತಾಡೋಣ, ಮೋಸ್ಟ್ಲಿ ಕನೆಕ್ಟ್ ಆಗ್ಬೋದೇನೋ ಅಂತ ಜಸ್ಟ್ ಫೋನ್ ತಗೊಂಡು ನಿಮ್ದು ಶೋ ಕೇಳ್ತಾನೆ ಇದ್ದೆ. ನಾನು ಸಡನ್ ಆಗಿ ಕಾಲ್ ಮಾಡಿದೆ, ನೀವು ಹಲೋ ಅಂದ ತಕ್ಷಣ ನನ್ಗೆ ಶಾಕ್ ಆಗ್ಬಿಡ್ತು ಸರ್. ನಿಜ ನೀವೇನ ಮಾತಾಡ್ತಿರೋದು ಅಂತ ನನ್ಗೆ ಒಂದ್ ಕ್ಷಣ ಮಾತಾಡಕ್ಕೆ ಗೊತ್ತಾಗ್ಲಿಲ್ಲ ಸರ್. ಫಸ್ಟ್ ಟೈಮ್ ನಾನು ಕಾಲ್ ಮಾಡಿದೀನಿ, ಅದೇ ಫಸ್ಟ್ ಟೈಮ್ ಕನೆಕ್ಟ್ ಆಗಿದೆ. ತುಂಬಾನೇ ಖುಷಿ ಆಯ್ತು ಸರ್ ನನಗೆ ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಮತ್ತೆ ಮಾತಾಡ್ತೀನಿ. ಆ್ಯಂಡ್ ನನಗೊಂದು ನಂಬಿಕೆ ಇದೆ, ನಿಮ್ಮೆಲ್ಲ ಗೊಂದಲಗಳು ಸುಟ್ಟು ಭಸ್ಮ ಆಗಿಬಿಡಲಿ. ಓಕೆ, ನಿರ್ಲಿಪ್ತರಾಗಿ ಯಾವ ಭಾವನೆಯನ್ನು ಇಟ್ಕೊಂಡು ಕೊರಗಬೇಡಿ. ಅಲ್ಲಿ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸಾಧ್ಯವಾದರೆ
ನಿಮಗೆ ಯಾರು ದ್ವೇಷ ಕೊಡ್ತಾ ಇದ್ದಾರೆ ಅವ್ರಿಗೆ ನೀವು ಹೆಚ್ಚು ಹೆಚ್ಚು ಪ್ರೀತಿ ಕೊಡಿ. ಅಲ್ಲಿಂದ ನೀವೇನೂ ನಿರೀಕ್ಷೆ ಮಾಡಬೇಡಿ. ಕೊಡೋದಷ್ಟೇ ನಿಮ್ಮಿಂದ ಆಗಲಿ. ಭಗವಂತ ಕೊಡೋ ಶಕ್ತಿ ಕೊಟ್ಟಿದ್ದಾನೆ ಅಂತ ಕೊಟ್ಬಿಡಿ. ಅದು ಹಣ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಏನೇ ಆಗಿರ್ಬೋದು. ಕೊಡೋ ಶಕ್ತಿ ಎಷ್ಟು ಜನಕ್ಕೆ ಇರ್ಲಿಕ್ಕೆ ಸಾಧ್ಯ? ನಿಮಗಿದೆ ಹೌದಲ್ವಾ? ಮನಸಾರೆ ಕೊಟ್ಬಿಡಿ. ಸರ್ ಇನ್ನೊಂದ್ ಮಾತು ಹೇಳ್ತೀನಿ ಸರ್ ಕೊನೆಯದಾಗಿ. ಯಾರಾದ್ರೂ ಏನೋ ಅಂದ್ರೆ ನಾವೇ ಒಂದೊಂದ್ ಟೈಮಲ್ಲಿ ಏನಾದ್ರು ಈ ತರ ಅಂತಾರ ಅಂತ ನಾವು ದ್ವೇಷ ಮಾಡೋದಂದ್ರೂ ನಿಮ್ ವಿಡಿಯೋಸ್ ನೋಡಿದ ತಕ್ಷಣ ತಪ್ಪು ಆತರ ಮಾಡ್ಬಾರ್ದು ಅಂತ ನನಗೆ ಎಷ್ಟೋ ಸರಿ ಅನ್ಸಿದೆ ಸರ್. ಹಿಂಗ್ ಮಾತಾಡ್ಬಿಡೋಣ ಸಿಟ್ಟಲ್ಲಿ ನನ್ಗೂ ಒಂದ್ ಮನ್ಸಿಗೆ ಎಷ್ಟಂತ ಹರ್ಟ್ ಮಾಡ್ಕೊ ಅಂತ ಅನ್ಸಿದ್ರು ನಿಮ್ ವಿಡಿಯೋಸ್ ನೋಡ್ತಾ ಓ ಇದು ತಪ್ಪಲ್ಲ, ಈ ತರ ಮಾತಾಡ್ಬಾರ್ದು ಅಂತ ನನಗೆ ಅಷ್ಟೊಂದು ಮನಸ್ಥಿತಿನ ನೀವು ತಂದಿದ್ದೀರಾ ಸರ್. ಅಲ್ಲಿಗೆ ಅಷ್ಟೊಂದು ನಾನು ಬದಲಾಗಿದ್ದೀನಿ ನಿಮ್ ವಿಡಿಯೋಸ್ ನೋಡಿ, ನಿಮ್ ಮಾತು ಕೇಳಿ. ನನ್ ದೊಡ್ಡ ಫ್ಯಾನ್ ಸರ್. ಹೇಳಕ್ಕಂತೂ ಆಗಲ್ಲ ನನಗೆ, ಎಷ್ಟು ಹೇಳಕ್ಕಾಗುತ್ತೆ ಸರ್. ತುಂಬಾನೇ ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಸಾಧ್ಯವಾದರೆ ಯಾವತ್ತಾದರೂ ಒಂದು ದಿವಸ ನಿಮ್ಮ ಇಡೀ ಕುಟುಂಬವನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಖಂಡಿತ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶ್ವೇತ ಅವರೇ. ಥೈಲ್ಯಾಂಡಿಂದ ಫೋನ್ ಮಾಡಿ ತಾಳ್ಮೆಯಿಂದ ಮಾತಾಡಿದ್ರಿ. ನಿಮ್ಮ ಅಂತರಾಳದಲ್ಲಿರೋ ಒಂದಷ್ಟು ವಿಚಾರಗಳನ್ನು ನೋವು ಅಂತ ಹೇಳಲ್ಲ, ಅದೊಂದು ಭಾವನೆ. ಅದಕ್ಕೆ ನಾನು ಬಹಳ ಪ್ರೀತಿಯಿಂದಲೇ ಗೌರವಿಸಿದ್ದೀನಿ. ಅದ್ರ ಜೊತೆ ನಾನು ಕಾನ್ವರ್ಸ್ ಮಾಡಿದ್ದೀನಿ, ನಾನೂ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕರೆ ಮಾಡ್ತಾಯಿರಿ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನೆಮ್ಮದಿ ನಿಮ್ಮ ಬದುಕಲ್ಲಿ ನಿಲ್ಲಿಸಲಿ. ನಿಮ್ಮೆಲ್ಲರಿಗೂ, ನಿಮ್ಮ ಕುಟುಂಬಕ್ಕೆ ಬೆಳಕಿನ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಿ 3 ವರ್ಷ ಚೆನ್ನಾಗಿ ಬಾಳ್ಬೇಕು, ಚೆನ್ನಾಗಿರ್ಬೇಕು ಸರ್. ಇದೇ ತರ ಎಷ್ಟೋ ಹೆಣ್ಮಕ್ಳಿಗೆ ತುಂಬಾನೇ ನೋವಿರುತ್ತೆ. ಅವ್ರಿಗೆಲ್ಲ ನೀವು ಧೈರ್ಯ ತುಂಬಬೇಕು. ಎಷ್ಟೋ ಜನಕ್ಕೆ ಹೇಳ್ಕೊಳಕ್ ಆಗ್ಲಾರ್ದಷ್ಟು ನೋವಿರುತ್ತೆ ಸರ್ ಗಂಡನ ಮನೆಯಲ್ಲಿ. ಅಂತವ್ರ ನಿಮ್ ಹತ್ರ ಹೇಳ್ಕೊಂಡ್ರೆ ಎಷ್ಟು ಸಮಾಧಾನ ಅನ್ಸುತ್ತೆ ಸರ್. ಅದಕ್ಕೆ ನಾನು ಮುಂಚೆನೆ ಹೇಳಿದ್ರೆ, ನೀವ್ ಅಣ್ಣ ಅಂತ ಇಲ್ಲ, ನಿಮ್ಮನ್ನೇ ಅಣ್ಣ ಅಂತ ಅನ್ಕೊಂಡು ನಿಮ್ ಹತ್ರ ನನ್ನ ಕಷ್ಟನ ಹೇಳ್ಕೊಂಡಿದ್ದೀನಿ ಸರ್. ಮನ್ಸಿಗೆ ಎಷ್ಟೋ ನೆಮ್ಮದಿ ಆಗಿದೆ ಸರ್, ಖುಷಿನೂ ಆಗಿದೆ ಸರ್ ನನಗೆ ಇವತ್ತು. ಥ್ಯಾಂಕ್ ಯು. ಇಷ್ಟು ಮಾತ್ರ ಸಾಕು ಈ ಜೀವಕ್ಕೆ. ಎಲ್ಲೋ ಒಂದು ಕಡೆ ನಾವು ಹೇಳಿರೋ ಮಾತು, ನಿಮ್ಮ ಬದುಕನ್ನು ಒಂದು ಸ್ವಲ್ಪ ಕತ್ತಲೆಯಿಂದ, ಸಂಪೂರ್ಣವಾಗಿ ಕತ್ತಲೆ ಇಲ್ಲ, ಬಟ್ ಕೆಲವೊಮ್ಮೆ ಒಂದಷ್ಟು ಗೊಂದಲಗಳಿರ್ತವೆ. ಅದನ್ನು ನಿವಾರಿಸೋಕೆ ಸಾಧ್ಯ ಆದರೆ ನಾನು ಧನ್ಯ. ಅಷ್ಟು ಸಾಧ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.